ಹಾಗಾಗಿ ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಟುಕೊಂಡು ನಾವು ಆ ಸಾಧನೆಯನ್ನ ಮಾಡಬೇಕು, ಈ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಕನಸು ನನಸಿನೆಡೆಗೆ ಒಂದು ಪಯಣವನ್ನ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಮ ಹುಟ್ಟು ಯಾವುದು, ಹುಟ್ಟಿನ ಮೂಲ ಯಾವುದು, ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನುವಂತಹ ಕಿಂಚಿತ್ತು ಅರಿವು ಕೂಡ ನಮಗೆ ತಿಳಿದಿರೋದೇ ಇಲ್ಲ. ಹಾಗಾಗಿ ಸಾಕಷ್ಟು ನಮ್ಮದೇ ಆಗಿರುವಂತಹ ತಪ್ಪು ಕಲ್ಪನೆಗಳನ್ನ ನಾವು ಮಾಡಿಕೊಂಡು ಮುನ್ನುಗ್ತಾ ಇರ್ತೀವಿ. ಈ ಒಂದು ವಿಚಾರದ ಕುರಿತಂತೆ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಡಲು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನುವಂತಹ ಪ್ರಶ್ನೆ ಅಥವಾ ವಿಚಾರವನ್ನ ನಾವು ಅವಲೋಕನ ಮಾಡಿ ನೋಡಿದಾಗ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ಒಂದಲ್ಲ ಎರಡಲ್ಲ, ನೂರಾರು ಕ್ವಶನ್ಗಳು ಮೂಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ಹೇಳಿ ಗೊತ್ತಿಲ್ಲದೆ, ನಮ್ಮ ಹಿಂದಿನ ವಿಚಾರವನ್ನ ನಾವು ತಿಳಿಯದೆ, ನಮ್ಮ ಒಂದು ಮುಂದಿನ ಭವಿಷ್ಯದ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಈ ವಿಚಾರದ ಕುರಿತಂತೆ ಏನ್ ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದಕ್ಕೆ ಒಂದೇ ಮಾತಲ್ಲಿ ಅಂದರೆ ಗೊಂದಲ, ಹೌದಲ್ಲ? ಗೊಂದಲವಾಗೇ ಇದೆ. ನಾವೆಲ್ಲಿಂದ ಬಂದಿದ್ದೀವಿ ಅಂದರೆ ತುಂಬ ಸರಳವಾಗಿ ಹೇಳ್ತಾರೆ ಕೆಲವರು, ನಮ್ಮ ಅಮ್ಮನೊಟ್ಟೆಯಿಂದ ಬಂದು, ಅದೊಂದೇ ದಾರಿ ಗೊತ್ತಾಗೋದು ಅಲ್ಲಮ್ಮ. ಆದರೆ ಅದು ಸರಿಯಾದ ಉತ್ತರನ ಇಲ್ಲ ಅಂತ ಅದು ಗೊತ್ತೂ ಇಲ್ಲ. ಅದು ಸರಿಯಾದ ಉತ್ತರ ಅಲ್ಲ. ತಾಯಿ ಹೊಟ್ಟೆಯಿಂದ ಬಂದು ಅವ್ರ ತಾಯಿ ಹೊಟ್ಟೆಯಿಂದ. ಸೊ ಎಲ್ಲ ಅವ್ರವ್ರ ತಾಯಿನೇ ತೋರಿಸ್ತಾರೆ, ಸರಿನೇ. ಆದರೆ ಅದು ಸರಿಯಾದ ಉತ್ತರನಾ? ಆಮೇಲೆ ಈ ಪ್ರಶ್ನೆನೂ ಕೂಡ ಎಷ್ಟು ಆಶ್ಚರ್ಯಕವಾದ ರೀತಿ ಅಂದರೆ, ನಾವೆಲ್ಲಿಂದ ಬಂದು ಅಂದರೆ ಯಾರು ಹೇಳೋರೆ? ಯಾರು ಹೇಳ್ತಾ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಮತ್ತು ಏನು ಕತೆ ಇದು? ಅಂತೂ ಬದುಕ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸರಿನಾ ಈ ಬದುಕು? ಇಲ್ಲ ಅಲ್ವಾ? ಹಾಗಿದ್ದ ಮೇಲೆ ನಾವು ಎಲ್ಲಿಂದ ಬಂದು ಅಂತಕ್ಕಂಥದ್ದೇ ಗೊತ್ತಿಲ್ಲ ಅಂದಮೇಲೆ ನಮ್ಮ ಬದುಕು ಅನ್ನೋದು ಎಷ್ಟರ ಮಟ್ಟಕ್ಕೆ ನಾವು ಗುರುತಿಸ್ಕೊಳಕ್ಕಾಗಿದೆ? ಈಗ ಯಾವುದಕ್ಕೂ ಆಗಲಿ ಒಂದು ಕಂಪನಿ ಅಂತ ಇರುತ್ತಲ್ಲಮ್ಮ. ಈಗ ಮಗು ಹುಟ್ಟೋದವರ ಕಂಪನಿ ಯಾವುದು? ಈಗ ಮೊಬೈಲ್ ತಗೋತೀವಿ, ಅದಕ್ಕೊಂದು ಕಂಪನಿ ಕೇಳ್ತೀವಿ. ವೆಹಿಕಲ್ ತಗೋತೀವಿ, ಒಂದು ಕಂಪನಿ ಕೇಳ್ತೀವಿ, ಹೌದು ತಾನೆ? ಅದ್ರ ಮೇಲೆ ನಮ್ಗೊಂದು ನಂಬಿಕೆ, ಈ ಕಂಪನಿ ತಗೊಂಡ್ರೆ ಚೆನ್ನಾಗಿರತ್ತೆ. ಈಗ ಒಂದು ಮಗು ಹುಟ್ಟು, ಅದರ ಕಂಪನಿ ಯಾವುದು? ಮೂಲ ಕಂಪನಿ ಯಾವುದು ಅಂದರೆ, ಯಾರು ಇದು ತಲೆ ಕೆಟ್ಟಂತ ಪ್ರಶ್ನೆ, ಹೆಂಗ್ರಿ ಉತ್ತರ ಹೇಳಕ್ಕಾಗತ್ತೆ? ಅಲ್ಲ, ಬೇಕು ಅಂತೀಯ ಬೇಡ ಅಂತೀಯಮ್ಮ? ಬೇಕು, ಅಲ್ಲ. ಮೂಲ ಇಲ್ಲದೆ ನೀವೇನು ಬಳಸಿದ್ರು, ನೀವೇನು ಬದುಕಿದ್ರು, ನೀವೇನು ತಿಳ್ಕೊಂಡಿದ್ರು, ನೀವೇನು ತಿಂದ್ರು ಏನು ಅರ್ಥ ಗೊತ್ತಿರಲ್ಲ. ನಮಗೆ ಮೂಲ ಬೇಕು, ಬೇರು ಬೇಕು. ಹಾಗಿರಬೇಕಾದ್ರೆ ಇಲ್ಲಿವರೆಗೂ ಪ್ರಪಂಚದಲ್ಲಿ ಎಷ್ಟೋ ಕೋಟಿ ವರ್ಷಗಳು ಕಳೆದಿದೆ. ಆದರೆ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದ್ರ ಜೊತೆಗೆ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಬಂದಿದ್ದು ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ಇದ್ರ ಜೊತೆಗೆ ಅದು ಕಾಂಬಿನೇಷನ್ ಕೊಟ್ಟಿದ್ದೀನಿ. ಸಮಯ ಬಂದಾಗ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಮುಂದೆ ಹೇಳೋಣ. ಸದ್ಯಕ್ಕೆ ಇವತ್ತು ಎಲ್ಲಿಂದ ಬಂದೋ ಈ ಪ್ರಶ್ನೆಗೆ ಒಂದು ವಿಚಾರವನ್ನು ತಿಳ್ಕೊಂಡಾಗ ನಮ್ಮಷ್ಟಕ್ಕೆ ನಾವೇ ನಗಬೇಕಾಗತ್ತೆ. ನಾವು ಏನು ಅಂತ ತಿಳ್ಕೊಂಡು ಏನು ಬದುಕ್ತಾ ಇದ್ದೀವಿ, ನಾವು ಏನು ತಿಳ್ಕೊಂಡಿದ್ದೀವಿ, ನಾವು ಹೇಳೋರೇ ಇಲ್ವಾ ಅಥವಾ ನಾವು ಕೇಳ್ತಾನೇ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಅವರೇ ಹಾಕೋಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ ಒಂದು 3 ಉದಾಹರಣೆ ಕೊಡಬಹುದು. 3 ವಿಚಾರಗಳಿದೆ ಎಲ್ಲಿಂದ ಬಂದು ಅನ್ನೋದು. ಈಗ ಅದನ್ನು ಕೇಳಿದ ತಕ್ಷಣ ಕೆಲವ್ರು ನಗುನೂ ಬರುತ್ತೆ, ಕೆಲವ್ರಿಗೆ ಅನುಮಾನನೂ ಬರುತ್ತೆ, ಕೆಲವ್ರು ಕೋಪನೂ ಬರ್ಬೋದು. ಇವ್ರು ಹೇಳ್ತಾರೆ ಅಂತ ನಾವು ಅದನ್ನು ಒಪ್ಕೋಬಹುದಾ? ಇದು ಕೂಡ ಬರಬಹುದು. ನಂಬಿಕೆ ಇಲ್ಲ ಅಂದರೆ ಯಾವುದೂ ನಿಮ್ಗೆ ಅರ್ಥ ಆಗಲ್ಲ. ಪ್ರಯತ್ನ ಮಾಡಿ ನೋಡಿದ್ರೆ ಸರಿ ತಪ್ಪು ಅಂತ ಗೊತ್ತಾಗತ್ತೆ. ಸೊ ಕೇಳಿದ ತಕ್ಷಣ ಸರಿ ತಪ್ಪು ಅಂತ ಅಂದ್ಕೊಂಡ್ರೆ ಓದೋ ಪುಸ್ತಕನೂ ಚೆನ್ನಾಗಿರಲ್ಲ, ನಮ್ಮ ಬದುಕು ಚೆನ್ನಾಗಿರಲ್ಲ. ಪ್ರಯತ್ನದಲ್ಲಿ ನಾವಿರಬೇಕು. ಹಾಗೆ ಪ್ರಯತ್ನ ಮಾಡೋದಾದರೆ ನಿಮ್ಗೆ ಸರಿ ತಪ್ಪು ಗೊತ್ತಾಗತ್ತೆ. ಇಲ್ಲಿ ಹೇಳ್ತಿರ್ತಕ್ಕಂಥ ವಿಚಾರ ನಾವು ಹೇಳಿದ್ದು ನೀವು ಕೇಳಿ ಅದೇ ಸತ್ಯ ಅಂತ ಪ್ರಶ್ನೆ ಅಲ್ಲ. ನಿಮಗೆ ಸತ್ಯ ಗೊತ್ತಾಗಬೇಕಾದ್ರೆ ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಅದ್ರ ಸತ್ಯ ನಿಮ್ಗೆ ಅರ್ಥ ಆದಾಗ ಅವಾಗ ತಿಳ್ಕೊಳ್ಳಿ ಇದು ಸತ್ಯ ಅಂತ. ಅಂತಹ ದೊಡ್ಡ ಮಹತ್ ಕಾರ್ಯ ಯಾವುದು ನಾವು ಗೊತ್ತಿಲ್ಲದೆ ಅನುಭವಿಸ್ತಾ ಇರೋದು. ಮೊದಲನೇದು ಭಯ, ಎರಡನೇದು ಚಿಂತೆ, ಮೂರನೇದು ನಮಗೆ ಅಸೂಯೆ ಅಂತಕ್ಕಂಥದ್ದು ಯಾರು ಒಪ್ಕೊಳ್ಳಲ್ಲ. ಒಪ್ಕೋತಾರಮ್ಮ? ಯಾರು ಒಪ್ಕೊಳ್ಳಲ್ಲ. ಅಂತೂ ಅಸೂಯೆ ಇರುತ್ತೆ ಇಲ್ವಾ? ಇರುತ್ತೆ. ಅವನಿಗೇನ ನಾನು ಮುಂದೆ ಹೋಗ್ಬೇಕು, ಅವನಿಗೇನ ನಾನು ಚೆನ್ನಾಗಿ ಓದಬೇಕು, ಅವ್ರಿಗೇನ ನಾನು ಮೊದಲು ಚೇಂಜ್ ಮಾಡಿಸ್ಕೋಬೇಕು, ಇದು ಅಸೂಯೆ.
ಇವು ಮೂರು ನಮ್ಮ ಬದುಕಿನ ಅತಿ ಅಮೂಲ್ಯವಾದ ಮೌಲ್ಯಗಳು. ಇದಕ್ಕೆ ಹಿಂದೆ 3 ಗುಣ ಇದೆ, ಅದು ಗೊತ್ತಿರ್ತಕ್ಕಂಥದ್ದೇ, ರಜೋಗುಣ, ತಮೋಗುಣ, ಸತ್ವಗುಣ. ಇಷ್ಟೇ ನಮ್ಮದು ಜೀವನ ಅನ್ನೋದು ಇಷ್ಟರಲ್ಲೇ ಇರೋದು. ಇದನ್ನು ತಿಳ್ಕೊಳ್ತಕ್ಕಂಥ ವಿಚಾರ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಯಾಕೆ ಅಂತ ಪ್ರಯತ್ನದಲ್ಲಿರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಗೊತ್ತಿಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಈ 3 ಮಗು ಹುಟ್ಟಿಗೆ ಪೂರ್ಣವಾಗಿರ್ತಕ್ಕಂತಹ ಒಂದು ಶಕ್ತಿಯಾಗಿರ್ತಕ್ಕಂಥ ಒಂದು ಸ್ಫೂರ್ತಿ. ಯಾಕೆ ಅಂದರೆ ಈ 3 ಯಾರಲ್ಲಿಲ್ಲ, ಯಾರಲ್ಲಿರಲಿಲ್ಲ ಸ್ವಲ್ಪ ಯೋಚನೆ ಮಾಡಮ್ಮ. ಅಸೂಯೆ ನಮ್ಮ ಅಮ್ಮನಿಗಿತ್ತು, ನಮ್ಮ ಅಜ್ಜಿಗಿತ್ತು, ಅವ್ರ ಅಜ್ಜಿಗಿತ್ತು, ಅವ್ರ ಅಜ್ಜಿಗಿತ್ತು ಅಂತಾನೆ ಹೇಳ್ತಾರೆ, ಹೌದಾ? ಈ ರೀತಿ ಇರ್ತಕ್ಕಂತಹದು ತಲತಲಾಂತರದಿಂದ ಹಿಂಗೇ ಬಂದಿದೆ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಈಗ ಹುಟ್ಟಿದ ಮಗು ಏನಾಗಿರುತ್ತೆ, ಅದೇ ಆಗಿರುತ್ತೆ, ಹೌದಾ? ಅದಕ್ಕೂ ಚಿಂತನೆ, ಅದಕ್ಕೂ ಭಯ, ಅದಕ್ಕೂ ಅಸೂಯೆ. ಸೊ ಇದು ಕಟ್ಟಾಗೋದು ಬೇಡ ಅಂತೀಯ, ಹಿಂಗೆ ಹೋಗೋದು ಸರಿ ಅಂತೀಯಮ್ಮ? ಕಟ್ಟಾಗಬೇಕು ಅನ್ನತಕ್ಕಂತಹ ವಿಚಾರಕ್ಕೆ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅಲ್ಲ, ಇದು ಯೋಚನೆ ಮಾಡೋ ಪ್ರಶ್ನೆನೂ ಸರಿನೇ, ಆದರೆ ಇದು ಹೋಗೋದು ಇಲ್ಲ. ಯಾಕೆ ಅಂದರೆ ಇನ್ನೊಂದು ದೊಡ್ಡ ತಪ್ಪು ಮಾಡ್ಕೊಂಡಿದ್ದೀವಿ. ಇದಕ್ಕಿಂತ ದೊಡ್ಡ ಮೂರ್ಖತನದ ಒಂದು ತಪ್ಪಿದೆ. ಇದಕ್ಕಿಂತ ಮುಂಚಿತವಾಗಿ ಹೇಳಬೇಕಂದ್ರೆ ಇದು ಉತ್ಪತ್ತಿಯಾಗ ಕಾರಣ ಬೇಕಲ್ಲ. ಇವು 3 ಬೇಡ ಮನುಷ್ಯನಿಗೆ. ಅಸಂದರ್ಭವಾಗಿ ಬರಬಹುದೇನೋ, ಶಾಶ್ವತವಾಗಿ ಬೇಡ, ಯಾರು ಒಪ್ಕೊಳ್ಳೋದು ಇಲ್ಲ. ಆದರೂ ಇದೆ, ಬರ್ತಾ ಇದೆ, ಬರುತ್ತೆ, ಮುಂದಕ್ಕೂ ಬರುತ್ತೆ. ಇದಕ್ಕೆ ಕಟಿಂಗ್ ಯಾವಾಗ? ಇದಕ್ಕೊಂದು ದೊಡ್ಡ ಒಂದು ಪ್ರಶ್ನೆ ಆಗತ್ತೆ. ಆ ಪ್ರಶ್ನೆ ಯಾವುದು ಅಂತಕ್ಕಂಥ ವಿಚಾರ ಕೇಳಿದಾಗ ನಮಗೆ ತುಂಬ ಇದಕ್ಕಿನ್ನ ಒಂದು ರೀತಿ ಶೋಚನೀಯ ಸ್ಥಿತಿಗೆ ಹೋಗ್ತೀವಿ ನಾವು. ಏನು? ಬೆಳಕು ಅಂತಕ್ಕಂತಹ ಒಂದು ಪದವನ್ನು ತಗೊಂಡಾಗ, ಬೆಳಕು ಅನ್ನೋ ಪದವನ್ನು ತೆಗೆದುಕೊಂಡಾಗ 1 ಸೆಕೆಂಡಿಗೆ ಇದು ವಿಚಾರನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜ್ಯೋತಿಷ್ಯ ಅಂತಕ್ಕಂತಹ ಒಂದು ಭಾಗ ಏನಿದೆಯಮ್ಮ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಅಮೂಲ್ಯವಾದ ಶ್ರೇಷ್ಠವಾದ ಒಂದು ಗ್ರಂಥ ಅದು ಜ್ಯೋತಿಷ್ಯ. ಆದರೆ ಅದು ವಿಷಯ ಆಗೋಗಿದೆ, ಜ್ಯೋತಿ ವಿಷಯ ಆಗೋಗಿದೆ. ಅದು ಹಾಗೆ ಇವತ್ತು ಅದಕ್ಕೆ ಬೆಲೆ ಇಲ್ದಂಗೆ ಮಾಡಿದ್ದಾರೆ ಜನ. ಜ್ಯೋತಿಷ ಅಂದರೆ ಶಾಸ್ತ್ರ, ಜ್ಯೋತಿಷ ಶಾಸ್ತ್ರ, ಅದಕ್ಕೆ ಸರಿಯಾದ ಮಾಹಿತಿ. ಅದಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ವೈಜ್ಞಾನಿಕವಾದ ಅದಕ್ಕೆ ಒಂದು ಕೊಂಡಿ ಮಿಸ್ ಆಗೋಗಿದೆ. ಯಾವುದಕ್ಕೆ? ಜ್ಯೋತಿಷ್ಯ ಶಾಸ್ತ್ರಕ್ಕೆ ವೈಜ್ಞಾನಿಕವಾಗಿ ಅದನ್ನು ಸೇರಿಸ್ಕೋಬೇಕು. ಅದನ್ನು ಬಿಟ್ಟಿರೋದಕ್ಕೆ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೇನಾಗೋಯ್ತು, ವೈದ್ಯಶಾಸ್ತ್ರ ಮುಂದೆ ಹೊರಟೋಯ್ತು, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹಿಂದೆ ಉಳ್ಕೋತು. ಈಗ ನಾವು ಓಡ್ತಾ ಇರೋದು ಯಾವುದರಲ್ಲಿ? ವೈದ್ಯಶಾಸ್ತ್ರದಲ್ಲೇ ಓಡ್ತಾ ಇರೋದು, ಹೌದಮ್ಮ? ಅದು ಬೇರೆ ಇದು ಬೇರೆ ಅಂತ ಅದು ಡಿವೈಡ್ ಆಗೇ ಹೋಯ್ತು. ಸೊ ಅದನ್ನ ಹಂಗೆ ತಳ್ಬಿಟ್ರು, ಅದು ಬೇಡ ಇದೇ ಬೇಕಂತ. ಈಗ ನಾವು ಔಷಧಿ ಬಿಟ್ಟು ಬದುಕುವುದಕ್ಕಾಗುವುದಿಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ. ಔಷಧ ಇಲ್ಲದೆ ನಾವಿಲ್ಲ, ಯಾರೇ ಆಗಲಿ, ದೊಡ್ಡವರಾಗಲಿ ಚಿಕ್ಕದವರಾಗಲಿ. ಈಗ ಇದು ಪ್ರಯತ್ನ ನಮ್ದಾ, ದೇವ್ರು ಕೊಟ್ಟಿದ್ದ? ನಾವು ಆರಿಸ್ಕೊಂಡಿರೋ ಸಬ್ಜೆಕ್ಟೇ ಅದು, ಅಲ್ಲಮ್ಮ? ಈ ಸಬ್ಜೆಕ್ಟ್ ನಾವು ಆರಿಸ್ಕೊಂಡಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆ ಆ ರೀತಿಯಾಗಿ ಅದಕ್ಕೆ ಆ ರೀತಿಯಾಗಿ ಕೊರತೆ ಆಯಿತು ಅಂತಕ್ಕಂತಹ ವಿಷಯಕ್ಕೆ ಬಂದರೆ, ವೈಜ್ಞಾನಿಕವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಳವಡಿಸ್ಕೊಳ್ಳೋದು ಆದರೆ ಇಲ್ಲಿವರೆಗೂ ಇದು ಕುರುಡು ಶಾಸ್ತ್ರವಾಗಿ ಉಳ್ಕೊಂಡಿದೆ. ಅಂದರೆ ಗೊತ್ತಿಲ್ಲದೆ ಹೇಳುತ್ತಿರುವ ಶಾಸ್ತ್ರಕ್ಕೆ ಕುರುಡು ಶಾಸ್ತ್ರ ಆಗಿದೆ. ಇನ್ನು ಇದನ್ನು ನಂಬದೇ ಇರತಕ್ಕಂಥ ಪರಿಸ್ಥಿತಿಗೆ ಹೋದಾಗ ಅವ್ರಿಗೂ ಕೂಡ ಇದು ಕುರುಡು ಶಾಸ್ತ್ರ ಅಂತಕ್ಕಂಥದ್ದು ಮಾಹಿತಿ ಬಂದೋಗಿದೆ. ಆ ಪದ ಬಳಸೋದಕ್ಕೆ ನಮಗೆ ಯಾವ ಕಾರಣಕ್ಕೂ ತಪ್ಪಾದಂಥ ವಿಚಾರ. ಅದು ಕುರುಡು ಶಾಸ್ತ್ರ ಅಲ್ಲ, ಅದು ಕಣ್ಣಿರುವ ಶಾಸ್ತ್ರ, ಜ್ಯೋತಿಷ ಶಾಸ್ತ್ರ. ಆದರೆ ಹೇಳುವುದು, ಕೇಳುವುದು, ಕಲಿತಿರುವುದು, ಹೇಳುತ್ತಿರುವುದೆಲ್ಲ ಕುರುಡು ಶಾಸ್ತ್ರ ಥರ ಆಗಿದೆ. ಆದರೆ ಅದನ್ನು ಕುರುಡು ಶಾಸ್ತ್ರ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಶ್ರೇಷ್ಠವಾದ ಶಾಸ್ತ್ರ, ಬೆಳಕಿನ ಶಾಸ್ತ್ರ ಅಂತ ಹೇಳ್ಬೋದು. ಮಾಹಿತಿ ಸರಿಯಾಗಿ ಹೇಳಿದಾಗ, ಕೇಳಿದಾಗ, ಅರ್ಥ ಮಾಡಿಕೊಂಡಾಗ ಬೆಳಕಾಗತ್ತೆ. ಇದು ಆ ಶಾಸ್ತ್ರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಬೆಳಕು. ಆ ಬೆಳಕು ನಮ್ಮ ಮಗು ಹುಟ್ಟತಕ್ಕಂತಹ ದೇಹದಲ್ಲಿ, ಮಗುವಿನ ದೇಹದಲ್ಲಿ 2 ಕಣ್ಣುಗಳಿದೆ. ಆ ಕಣ್ಣಿನಲ್ಲಿ ಇರ್ತಕ್ಕಂಥ ಬೆಳಕು, ಹೌದಾ? ಎಷ್ಟು ಪ್ರಮಾಣದಲ್ಲಿ ಆ ಮಗುವಿನಲ್ಲಿ ಕಣ್ಣಿನ ಬೆಳಕಿನಲ್ಲಿ ಎಷ್ಟು ವೇಗ ಇದೆ ಅಂತ ತಿಳಿತಕ್ಕಂಥದ್ದೇ ನಿಜವಾದ ಜ್ಯೋತಿಷ ಶಾಸ್ತ್ರ. ಹುಟ್ಟುವ ಮಗುವಿನ ಕಣ್ಣಿನಲ್ಲಿ ಇರ್ತಕ್ಕಂಥ ಬೆಳಕಿನ ವೇಗ
ವೇಗ ಹೆಂಗದು ಅಂದರೆ ಕೆಲವು ನೋಡಿ, ನನಗೆ ದೂರ ಕಾಣಿಸಲ್ಲ, ಹತ್ರದ ಕಾಣಿಸಲ್ಲ, ಹತ್ರದ ಕಾಣಿಸುತ್ತೆ, ಹತ್ರದ ಕಾಣಿಸಲ್ಲ, ದೂರ ಕಾಣಿಸುತ್ತೆ. ಅರ್ಥ ಆಯ್ತೇನಮ್ಮ? ಇದು ವೇಗ. ಇದು ಚಿಕ್ಕವ್ರಿಗೂ ಹೌದು, ದೊಡ್ಡವ್ರಿಗೂ ಹೌದು, ವಯಸ್ಸಾದವ್ರಿಗೂ ಹೌದು. ಈ ಬೆಳಕಿನ ವೇಗ ನಮ್ಮ ಕಣ್ಣಿನಲ್ಲಿ ಎಷ್ಟು ಪವರ್ ಇದೆ ಅಂದರೆ ವಿದ್ಯುತ್ ಶಕ್ತಿ ಇದೆ. ನಮಗೆ ಮಾತಾಡೋಕ್ಕೆ, ಓಡಾಡೋಕ್ಕೆ, ಪ್ರತಿಯೊಂದಕ್ಕೂ ಶಕ್ತಿ ಬೇಕಲ್ಲ. ಆ ಶಕ್ತಿ ಯಾವುದು? ವಿದ್ಯುತ್ ಶಕ್ತಿ ನಮಗೂ ಕೂಡ ಬೇಕಾಗತ್ತೆ. ಯಾವುದೇ ಆಧಾರ, ಶಾಖ ಇಲ್ಲದೆ, ಒಲೆ ಇಲ್ಲದೆ, ಸೌದೆ ಬೆಂಕಿ ಇಲ್ಲದೆ, ಕರೆಂಟ್ ಇಲ್ಲದೆ, ಡೈನಾಮೋ ಇಲ್ಲದೆ ಯಾವುದೇ ಪದಾರ್ಥ ಮೂವ್ ಆಗಲ್ಲ. ಹಾಗೆ ನಮ್ಮ ದೇಹಕ್ಕೆ ಬ್ಯಾಟ್ರಿ ಯಾವುದು ಅಂದರೆ, ನಮ್ಮ ದೇಹಕ್ಕೆ, ಮನುಷ್ಯನ ದೇಹಕ್ಕೆ ಬ್ಯಾಟ್ರಿ ಯಾವುದು ಅಂದರೆ ನಮ್ಮ 2 ಕಣ್ಣುಗಳು. ಈ ಕಣ್ಣುಗಳು ಇಡೀ ದೇಹವನ್ನು ಪೂರ್ಣವಾಗಿ ಫೋಕಸ್ ಮಾಡ್ತಾ ಇರುತ್ತೆ. ಇಡೀ ದೇಹವನ್ನು ಫೋಕಸ್ ಮಾಡೋದು ಯಾವುದು? ನಮ್ಮ 2 ಕಣ್ಣುಗಳು. ಆ ಬೆಳಕಿನ ವೇಗ, ಇದು ಒಂದು ಭಾಗ ಆಯಿತು. ಇನ್ನೊಂದು ಭಾಗ ಪ್ರಾಪಂಚಿಕವಾಗಿರ್ತಕ್ಕಂತಹ ಬೆಳಕಿನ ವೇಗ. ಪ್ರಾಪಂಚಿಕ ಬೆಳಕಿನ ವೇಗ 1 ಸೆಕೆಂಡಿಗೆ 35,000 ಬಿಲಿಯನ್ ಸೆಂಟಿಮೀಟರ್ ವೇಗದಲ್ಲಿರುತ್ತೆ. 1 ಸೆಕೆಂಡಿಗೆ 35,000 ಬಿಲಿಯನ್ ಸೆಂಟಿಮೀಟರ್ ವೇಗ ಇರುತ್ತೆ ಪ್ರಾಪಂಚಿಕವಾದ ಬೆಳಕಿಗೆ. ಇದು ಪ್ರಾಪಂಚಿಕವಾಗಿರ್ತಕ್ಕಂಥದ್ದು. ಇದನ್ನೇನು ಹೇಳ್ಬೋದು ಅಂದರೆ ಅತಿಯಾದ ಬೆಳಕಿನ ವೇಗ. ಇದು ನಮಗೆ ಕಂಟ್ರೋಲ್ ಮಾಡ್ಕೊಳ್ಳದೇ ಇರತಕ್ಕಂಥ ವೇಗ. ಆದರೆ ನಮಗೆ ಅದಕ್ಕೆ ಆದ ಒಂದು ಸಪ್ರೇಟಾಗಿ ಒಂದು ಫಿಕ್ಸ್ ಮಾಡಿದ್ದಾನೆ ಭಗವಂತ. ಕಣ್ಣಿನಲ್ಲಿ ಇರ್ತಕ್ಕಂತಹ ಬೆಳಕಿನ ವೇಗ ಯಾವ ರೀತಿಯಾಗಿ ನಾವು ಬಳಸ್ಕೋಬೇಕು ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಮಗೆ ಪ್ರಾಪಂಚಿಕವಾಗಿರ್ತಕ್ಕಂಥದ್ದು ಬಳಸೋದು ಗೊತ್ತಾಗಿಲ್ಲ. ಇದನ್ನು ವಿಕೋಪ ಅಂತಾರೆ, ಪ್ರಾಪಂಚಿಕವಾಗಿ ವಿಕೋಪ ಅಂತಾರೆ. ಅದೇ ರೀತಿ ಮಗುವಿನಲ್ಲೂ ಕೂಡ ತುಂಬ ಕಾಯಿಲೆಗಳಿಗೆ ಹತ್ತಿರವಾಗಿರ್ತಕ್ಕಂತಹ ದೇಹ ಕೂಡ ವಿಕೋಪವಾಗಿರ್ತಕ್ಕಂಥ ದೇಹ ಆಗತ್ತೆ. ಯಾಕೆ ಅಂದರೆ ಹುಟ್ಟುವ ಮಗುವಿನ ಕಣ್ಣಿನ ದೃಷ್ಟಿಯನ್ನು ಗುರುತಿಸದೇ ಇರತಕ್ಕಂಥ ಕಾರಣದಿಂದಾಗಿ ಇದು ಆಶ್ಚರ್ಯವೂ ಕೂಡ ಹೌದು. ಈ ವಿಚಾರ ಪ್ರಪಂಚದ ಇತಿಹಾಸದಲ್ಲಿ ಇಲ್ಲಿವರೆಗೂ ಹುಟ್ಟಿದ ಮಗುವಿನ ಕಣ್ಣಿನಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಆ ವೇಗದ ಕಿರಣದಿಂದ ಮಗುವಿನ ಆರೋಗ್ಯ, ಮಗುವಿನ ದೇಹಸ್ಥಿತಿ, ಮಗುವಿನ ಚೈತನ್ಯ ಶಕ್ತಿ ಇದೆಲ್ಲವೂ ಕೂಡ ಅಡಗಿದೆ ಅಂತಕ್ಕಂಥ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಂದರೆ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ಸಿಗ್ತಾ ಇದೆ ಅಂತ ನನಗೂ ಸೇರಿ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಮಗೇನೂ ಗೊತ್ತಿಲ್ಲ, ನಾವೇನೋ ಮಾಡ್ತಾ ಇದ್ದೀವಿ ಅನ್ನೋದ್ರ ಬದಲು ನಾವು ತಿಳ್ಕೊಳ್ಳೋ ಮಟ್ಟಕ್ಕೆ ಪ್ರಯತ್ನದಲ್ಲಿದ್ದೀವಿ ಅಂತ ಸತ್ಯ ನಿಮ್ಗೆಲ್ರಿಗೂ ಅರ್ಥ ಆಗಬೇಕು. ಇನ್ನು ಈ ಬೆಳಕಿನ ವೇಗದಲ್ಲಿ ನಾವೇನೆಲ್ಲ ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ, ಆ ವೇಗದಲ್ಲಿ ನಮ್ಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂತಹ ವಿಚಾರನೆ ಇವತ್ತು ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಬೇಕಾಗಿರೋದು, ನಾನು ಹೇಳಬೇಕಾಗಿರ್ತಕ್ಕಂಥ ವಿಷಯ. ಇದಕ್ಕೆ ಈ ಬೆಳಕು ಏನೆಲ್ಲ ಕೆಲಸ ಮಾಡುತ್ತೆ, ನಮ್ಮ ಕಣ್ಣಿನ ಬೆಳಕು ಏನೆಲ್ಲ ಕೆಲಸ ಮಾಡುತ್ತೆ, ವೀಕ್ ಅಂದರೆ ನಮ್ಮ ದೃಷ್ಟಿ ದೌರ್ಬಲ್ಯ ಯಾಕೆ ಬರುತ್ತೆ, ನಮ್ಮ ದೃಷ್ಟಿ ಎಷ್ಟು ವೇಗವಾಗಿ ಹಾಕಿರುತ್ತೆ, ಹೌದಲ್ಲಮ್ಮ? ಇದ್ರೆ ಎಲ್ಲ ವೇಗವಾಗೇ ಇರಬೇಕು, ಇದ್ರೆ ಎಲ್ಲ ದೌರ್ಬಲ್ಯವಾಗೇ ಇರಬೇಕು. ಇದು ಇದೆ, ಅದು ಇದೆ. ಇದಕ್ಕೆ ಕಾರಣ ಏನು ಅಂತಕ್ಕಂತಹ ವಿಚಾರವನ್ನ ಈಗ ಕರೆ ಇದೆಯಾ? ಬೆಂಗಳೂರಿನಿಂದ ಸುಧಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಸುಧಾ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ ಸುಧಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಕ್ಷತ್ರವನ್ನು ತಿಳಿಸಿ. ನಕ್ಷತ್ರ ಪುನರ್ವಸು ನಕ್ಷತ್ರ ಮೇಡಮ್. ಓಕೆ, ಗುರು ಕಡೆ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿಮ್ಮ, ಎಷ್ಟು ವಯಸ್ಸು ಮಗನಿಗೆ? ಮಗನ್ಗೆ ಈಗ 22 ವರ್ಷ. ಏನ್ ಮಾಡ್ತಿದ್ದಾನೆ? ಅವನು ಯಾವ್ದೋ ಒಂದ್ ಕೆಲಸ ಮಾಡ್ತಾ ಇದ್ದಾನೆ ಗುರುಗಳೇ, ಒಂದ್ ಯಾವ್ದೋ ಆಫೀಸಲ್ಲಿ. ಅಲ್ಲ, ನಿಮ್ಮ ಮಗನೇ ತಾನೆ? ನಮ್ಮ ಮಗನೇ ಗುರುಗಳೇ. ಮತ್ತೆ ಯಾವ್ದೋ ಕೆಲಸ ಅಂದ್ರೆ ನಿಮಗ್ ಗೊತ್ತಿದ್ರೆ ಕೆಲಸ ಮಾಡ್ತಾ ಇದ್ದಾನ? ಗುರುಗಳೇ, ಅವನು ತಿಂಗಳು ಅವನು ಚೇಂಜೇ ಮಾಡ್ತಾನೆ. ಅವ್ನ್ಗೆ ಯಾಕೋ ಕೆಲಸಗಳೇ ಸೆಟ್ ಆಗಲ್ಲ ಗುರುಗಳೇ. ಬಿಡ್ತಾನೆ ಸೇರ್ಕೋತಾನೆ. ಸರಿ, ನಿಮ್ಮ ಮಗನ್ ಕೇಳ್ಬೇಕಿತ್ತು, ಯಾಕಪ್ಪ ಈ ತರ ಮಾಡ್ತೀಯ ಅಂತ. ನನ್ ಸೆಟ್ ಆಗಲ್ಲ ಅಂತಾನೆ ಗುರುಗಳೇ. ವಿದ್ಯಾಭ್ಯಾಸನೂ ಕಟ್ಟಾಗೋಯ್ತು. ವಿದ್ಯಾಭ್ಯಾಸನೂ ಸೆಟ್ ಆಗಲ್ಲ, ಕೆಲಸನೂ ಸೆಟ್ ಆಗಲ್ಲ. ಅಲ್ಲ ಗುರುಗಳೇ, ವಿದ್ಯಾಭ್ಯಾಸ ಕಟ್ಟಾಗೋಯ್ತು. ಇವನ್ ಕಟ್ ಮಾಡದ್ನ ಅದೇ ಕಟ್ಟಾಯ್ತಾ? ಇವನ್ಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಗುರುಗಳೇ ಓದಕ್ಕೆ. ನೀನೇನು ಓದಿದ್ಯಮ್ಮ?
ನಾನ್ ಸೆಕೆಂಡ್ PUC ಓದಿದ್ದೀನಿ ನಿನ್ನ ನಕ್ಷತ್ರ ಏನಮ್ಮ? ಗುರುಗಳೇ. ನಂಗೆ ಗೊತ್ತಿಲ್ಲ ಗುರುಗಳೇ, ನನ್ಗೆ 50 ವರ್ಷ ಆಗೋಗೈತೆ. ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಮದ್ವೆ ಆಗಿ 28 ವರ್ಷ ಆಯ್ತು ಗುರುಗಳೇ. ಯಾವ ವಾರ ಮದುವೆ ಆದೆಮ್ಮ? ಶುಕ್ರವಾರ ಗುರುಗಳೇ. ಓಕೆ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ? ಯಜಮಾನ್ರು ಇಲ್ಲ ಗುರುಗಳೇ, ಈಗ 1 ವರ್ಷ ಆಯ್ತು ತೀರೋದ್ರು. ಏನಾಗಿತ್ತು? ಜಾಂಡಿಸ್ ತೀರೋಗಿತ್ತು ಗುರುಗಳೇ. ಓಕೆ. ಏನು ಕೆಲಸ ಮಾಡ್ತಿದ್ರು ಅವರು? ಆಟೋ ಓಡಿಸ್ತಾ ಇದ್ರು ಗುರುಗಳೇ. ಇಷ್ಟು ವರ್ಷ ಅಂದರೆ ನಿಮ್ಮ ದಾಂಪತ್ಯ ಎಷ್ಟು ವರ್ಷ ನಡೀತಾ? ಅಲ್ಲಿಗೆ ಒಂದು 27 ವರ್ಷ ನಡೀತಾ? ಹಾ ಗುರುಗಳೇ. ಸಾಕಾ ಇನ್ನು ಬೇಕಿತ್ತಾ? ಬೇಕಿತ್ತು ಅನ್ಸುತ್ತೆ. ಈಗ ನೀನು ಯೋಚನೆ ಮಾಡಲಿಲ್ವಾ ಯಾಕೆ ಈ ಥರ ಮಿಸ್ ಆಯಿತು, ನಂದು ಲೈನ್ ಕಟ್ ಆಯ್ತಲ್ಲ, ತಿಳ್ಕೊಬೇಕು ಅಂತ ಅನ್ನಿಸ್ತಾ? ಏನೋ ಇತ್ತು, ಆಯ್ತು ಹೋಯ್ತು ಅಂದ್ಕೊಂಡಿ ಅಮ್ಮ? ಅವರು ತುಂಬಾ ಕೆಟ್ಟ ಅಭ್ಯಾಸಗಳಿತ್ತು ಗುರುಗಳೇ, ಅದರಿಂದ ಅವ್ರ ಅಭ್ಯಾಸದಿಂದ ಅವರೇ ಇದಾದ್ರು ಅನ್ಸುತ್ತೆ ಗುರುಗಳೇ. ನಿಮ್ಮ ಮನೆ ಎಷ್ಟು ವರ್ಷದಮ್ಮ? ಬಾಡಿಗೆ ಮನೆ ಗುರುಗಳೇ. ಅದು ಎಷ್ಟು ವರ್ಷದಿಂದ ಇದೆಯಮ್ಮ? ಈಗ 3 ವರ್ಷ ಆಯ್ತು ಗುರುಗಳೇ. ಓಕೆ. ಅದಕ್ಕೆ ಮುಂಚೆ ಎಲ್ಲಿದ್ರಿ? ಅದು ಬಾಡಿಗೆ ಮನೆನೇ ಗುರುಗಳೇ. ಓಕೆ. ಈಗ ಒಟ್ಟು ಮಕ್ಕಳು ಎಷ್ಟಮ್ಮ ನಿಮಗೆ? 2 ಗುರುಗಳೇ. ಇನ್ನೊಬ್ಬ ಯಾರು, ಹುಡುಗನ ಹುಡುಗಿನ? ಹುಡುಗಿ ಗುರುಗಳೇ. ಅವಳ ನಕ್ಷತ್ರ ಏನು? ಆಶ್ಲೇಷ ನಕ್ಷತ್ರ. ಎಷ್ಟು ವಯಸ್ಸು ಅವಳಿಗೆ? ಇವಾಗ 25 ಗುರುಗಳೇ. ಏನು ಮಾಡ್ತಿದ್ದಾಳೆ? ಅವಳು ಹಾಸ್ಪಿಟ್ಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಗುರುಗಳೇ. ಅವಳಿಗೆ ಏನು ಮದುವೆ ಏನು ಮಾಡಲ್ವಾ? ಗುರುಗಳೇ ಅವಳದು ಆರೋಗ್ಯನೇ ಸರಿ ಇಲ್ಲ, ಅದರಿಂದ ನಾನೇ ಸುಮ್ಮನೆ ಆಗೋಗಿದ್ದೀನಿ ಗುರುಗಳೇ. ಅಂದರೆ ಮದುವೆ ಮಾಡೋದೇ ಬೇಡ ಅಂತನಾ? ಆರೋಗ್ಯನೇ ಸರಿ ಇಲ್ವಲ್ಲ ಗುರುಗಳೇ, ಮದ್ವೆ ಮಾಡಿ ಏನ್ ಮಾಡೋದು ಅಂತ ಸುಮ್ಮನೆ ಇದ್ದೀನಿ. ನಿಮ್ಮ ಮಗಳು ಮದುವೆ ಬೇಡ ಅಂತ ಹೇಳ್ತಾಳಾ? ಗುರುಗಳೇ ಹೇಳ್ತಾಳೆ, ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾಳೆ. ಯಾಕೆ ಸರ್ ಮಾಡ್ಕೊಳಕ್ ಆಗಲ್ಲ ಅಂತಾಳ ಅಥವಾ ನೀವು ಸರ್ ಮಾಡಕ್ ಆಗಲ್ಲ ನಿಮ್ಮ ಅಭಿಪ್ರಾಯನಾ? ಗುರುಗಳೇ ಸರಿ ಮಾಡಿದ್ರು ಅದು ಮುಂದೆ ಸಮಸ್ಯೆ ಆಗುತ್ತೆ ಅಂತ ನಾನೇ ಸುಮ್ಮನೆ ಇದ್ದೀನಿ ಗುರುಗಳೇ. ಒಬ್ಬ ತುಂಬ ವಿಶೇಷ. ಈಗ ಒಂದು ಪ್ರಶ್ನೆ, ನಿನಗೆ ಊಟ ಮಾಡ್ತಕ್ಕಂತಹ ಒಂದು ವಿಚಾರದಲ್ಲಿ, ಊಟ ಕರಗ್ತಕ್ಕಂತಹ ವಿಚಾರದಲ್ಲಿ ಲೆಕ್ಕ ಹಾಕಿದ್ರೆ ಕರೆಕ್ಟಾಗಿದೆಯಾ? ಇಲ್ಲ ಗುರುಗಳೇ, ಊಟ ಅಷ್ಟು ಯಾವುದು ಅದರಲ್ಲಿ ಯಾವುದು? ಊಟ ಮಾಡ್ತಕ್ಕಂಥದ್ದು ಸರಿ ಇಲ್ವಾ, ಊಟ ಕರಗ್ತಾ ಇರ್ತಕ್ಕಂಥ ಸರಿ ಇಲ್ವಾ? ಊಟ ಕರೆಕ್ಟ್ ಅಂತ ಟೈಮಿಂಗ್ ಕರೆಕ್ಟಿಗಿಲ್ಲ ಅನ್ಸುತ್ತೆ ಗುರುಗಳೇ. ಯಾಕೆ? ಪುರ್ಸತ್ತಿಲ್ವಾ, ಬೇಜಾರ, ಯಾಕೆ? ಅಂದ್ರೆ ಬೇಜಾರು ಗುರುಗಳೇ, ಈ ರೀತಿಯಲ್ಲಿ ಆಯ್ತಲ್ಲ ಅಂತ ಅಷ್ಟೇ. ಈಗ ನೀನು ಸಾಮಾನ್ಯವಾಗಿ ನಿನ್ನ ವಿಚಾರಕ್ಕೆ ತಗೊಂಡ್ರೆ ನಾನು ಊಟ ಕರೆಕ್ಟಾಗಿ ಮಾಡಿಲ್ಲ, ಟೈಮ್ ಸರಿಗೆ ತಿಂದಿಲ್ಲ ಅಂತ ಗೊತ್ತಾಗಿದೆಯಲ್ಲಮ್ಮ? ಗೊತ್ತು ಗುರುಗಳೇ. ಈಗ ನಿಮ್ಮ 2 ಮಕ್ಕಳು ನಿನ್ನ ಪ್ರಸಾದದಿಂದ ಬಂದಿರತಕ್ಕಂಥದ್ದು. ಈಗ ನೀನು ಮಾಡಿರ್ತಕ್ಕಂಥ ದೊಡ್ಡ ಎಡವಟ್ಟಿಗೆ ನಿಮ್ಮ 2 ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಶಾಪಕ್ಕೆ ನೀನೇ ಗುರಿ ಆಗ್ತೀಯಾ, ನಿನ್ನ ಜೀವನ ಪರ್ಯಂತ ನೆಮ್ಮದಿ ಸಿಗಲ್ಲ, ಒಳ್ಳೇದಾಗಲ್ಲ. ಯಾಕೆ ಅಂದರೆ 2 ಮಕ್ಕಳನ್ನು ನೀನು ಒಂದು ರೀತಿ ಶಿಕ್ಷೆಗೆ ಒಳಪಡಿಸಿದೀಯ. ಮಕ್ಕಳು ಮಾಡ್ಕೊಳ್ಳೋಕೆ ಮುಂಚೆ ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಗೊತ್ತಿಲ್ಲ ಅಂತ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಇವರಿಗೆಲ್ಲ ಮಕ್ಕಳು ಶಿಕ್ಷೆಯಾಗಿ ಬರ್ತಾರೆ. ಈಗ ತಪ್ಪು ಅಂತೀಯ ಸರಿ ಅಂತೀಯಮ್ಮ ನೀನು ಮಾಡ್ಕೊಂಡಿದ್ದು? ತಪ್ಪೇ ಗುರುಗಳೇ ನಂದೆ. ಈಗ ನಿನ್ನ ಮಗನ ವಿಷಯಕ್ಕೆ ಬರ್ತೀನಿ. ಅವನು ಮಲಗ್ತಕ್ಕಂಥ ವಿಚಾರ ಇದೆಯಲ್ಲಮ್ಮ, ಗುರುಗಳೇ, ಅವನು ಉಸಿರಾಟವನ್ನು ನೋಡಿದ್ಯಾ? ಅವನ ಉಸಿರಾಡ್ತಕ್ಕಂಥದ್ದು ನೋಡಿದ್ಯಾ? ಗುರುಗಳೇ, ತುಂಬಾ ಗೊರಕೆ ಹೊಡಿತಾನೆ, ಸರಿಯಾಗಿ ಮಲ್ಕೊಳ್ಳಲ್ಲ. ಒಂದ್ ನಿಮಿಷ ಗೊರಕೆ ಹೊಡಿತಾನೆ. ಯಾವುದ್ರ ಮೂಲಕ ಶಬ್ದ ಬರ್ತಾ ಇದೆ ನೋಡ್ದ? ಅದು ನೋಡಿಲ್ಲ ಗುರುಗಳೇ. ಅಯ್ಯೋ ತಾಯಿ, ಇವತ್ತು ರಾತ್ರಿ ನೋಡು, ಬಾ ಹೆಂಗ್ ಬಿಟ್ಟಿರ್ತಾನೆ ಸ್ವಲ್ಪ ನೋಡು. ಗೊತ್ತಾಯ್ತೇನಮ್ಮ? ಗುರುಗಳೇ ನೋಡು, ಆ ಮಗನ ಹಿಂಗ್ ಸಾಕಿದೆಯಲ್ಲ, ಏನಮ್ಮ ಅಟ್ಲೀಸ್ಟ್ ಮಕ್ಕಳು ಗೊರಕೆ ಹೊಡಿತಾ ಇದ್ದು ನೆನ್ನೆ ಮೊನ್ನೆಯಿಂದ ಅಲ್ಲ, ಹೌದ್ ತಾನೆ? ನಾನ್ ನೋಡಿದ ಮಟ್ಟಿಗೆ ಈಗ 1 ತಿಂಗಳಿಂದ ಗುರುಗಳೇ, ಮೊದ್ಲಿಂದ ಅಬ್ಸರ್ವ್ ಮಾಡಿಲ್ಲ. ಅದನ್ನೂ ಹೇಳ್ತೀಯ, ಇದನ್ನೂ ಹೇಳ್ತೀಯ. ಮೊದಲೆಲ್ಲ ಚೆನ್ನಾಗಿತ್ತು, ಈಗ 1 ತಿಂಗಳು ಶುರು ಆಗಿದೆ ಅಂತೀಯ ನೀನು? ಆತರ ಅಲ್ಲ ಗುರುಗಳೇ, ಅವಾಗ ನಾನು ಅಷ್ಟಾಗಿ ಅಬ್ಸರ್ವ್ ಮಾಡಿಲ್ಲ. ನೋಡಿ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಬಂತು, ಅಬ್ಸರ್ವ್ ಮಾಡಿಲ್ಲ. ಅಬ್ಬಾ, SSLC ಓದ್ಬಿಟ್ಟು. ಓಕೆ, ಮಕ್ಕಳನ್ನ ಯಾವ ಕಾರಣಕ್ಕೂ ತಂದೆ ತಾಯಿಗಳು ಗಮನಿಸದೇ ಇರತಕ್ಕಂಥ ವಿಚಾರದಲ್ಲಿ ಮಕ್ಕಳನ್ನ ದಾರಿ ತಪ್ಪಿದರೆ, ಹೇಳಿದ ಮಾತು ಕೇಳಲ್ಲ, ಒಂದ್ ಕಡೆ ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಹೇಳಕ್ಕೆ ಯಾವ ತಂದೆ ತಾಯಿಗೂ ತುಂಬ ಕಷ್ಟ ಅನ್ಸತ್ತೆ. ಇದರ ಮಧ್ಯೆ ಮಾತು ಹೇಳ್ಬಿಡ್ತೀನಿ, ಒಂದು ದೊಡ್ಡ ಸಮಸ್ಯೆ ಇದೆ ಇಲ್ಲಿ. ಏನು ಅಂದರೆ,
ನೀವು ಈಗ ಬಂದಿದ್ದೀರಾ ಸ್ವಾಮಿ, ಮೊದಲೆಲ್ಲ ಇದು ಯಾರು ಹೇಳ್ಕೊಡ್ಲಿಲ್ಲ ನಮಗೆ, ನೀವು ನಮ್ಮ ಮಕ್ಕಳೆದ್ರಿಗೆ ನಮ್ಮ ಮಾನ ಕಳೀತಾ ಇದ್ದೀರಲ್ಲ ಅಂತ ಎಷ್ಟೋ ಜನಕ್ಕೆ ಬೇಜಾರಾಗಿದೆ. ಈಗ ಇದು ಮೊದಲಿಂದ ಯಾರು ಹೇಳ್ತಿಲ್ಲ, ಈಗಲೂ ಹೇಳ್ತಾ ಇಲ್ಲ, ನೀವು ಹೇಳ್ತಾ ಇದ್ದೀರಾ, ತಿಳ್ಕೊಳ್ಳೋಣ. ಸರಿ, ಈ ಶಾಸ್ತ್ರ ಯಾರಿಗೂ ಗೊತ್ತೇ ಇಲ್ಲವಲ್ಲ, ನಮ್ಗೆ ಹೆಂಗ್ ತಿಳ್ಕೊಳ್ಳೋದು ಒಂದು ಪ್ರಶ್ನೆ. ಈಗ ನೀವು ಹೇಳ್ಬಿಟ್ಟು ನಮ್ಮ ಮಕ್ಕಳೆದ್ರಿಗೆ ನಮ್ಮ ಮಾನ ಯಾಕೆ ಕಳೀತಾ ಇದ್ದೀರಾ, ನಾವು ಹೆಂಗ್ ನಮ್ಮ ಮಕ್ಕಳ ಹತ್ರ ತಲೆ ಎತ್ಕೊಳ್ಳೋದು ಅನ್ನೋ ಪ್ರಶ್ನೆ, ಹೌದಲ್ಲ? ಹೌದು. ಅದಕ್ಕೆ ಉತ್ತರ ಹೇಳ್ಬಿಡ್ತೀನಿ. ನಿಜವಾಗ್ಲೂ ಬಾಗಿಲು ಹಾಕ್ಬಿಟ್ಟು 2 ಕಾಲನ್ನು ಇಟ್ಕೊಂಡ್ಬಿಟ್ಟು ತಲೆನ ಅವ್ರ ಕಾಲ ಮೇಲೆ ಹಾಕ್ಬಿಟ್ಟು ದಯವಿಟ್ಟು ಕ್ಷಮಿಸಿ ಅಂತ ಮಕ್ಕಳಿಗೆ ಕಾಲಿಗೆ ಬಿದ್ದುಬಿಡಿ. ಮಕ್ಕಳು ಕಾಲಿಗೆ ಬಿದ್ದುಬಿಡಿ, ಬಾಗಿಲು ಹಾಕ್ಬಿಡಿ, ಯಾರು ನೋಡೋದು ಬೇಡ. ಯಾಕೆ ಅಂದರೆ ತಂದೆ ತಾಯಿಗೆ ಕಾಲು ಬೀಳಬೇಕು ಮಕ್ಕಳು. ತಿಳ್ಕೊಂಡಿಲ್ವಲ್ಲ, ಅಪ್ಪ ಅಮ್ಮ ತಿಳ್ಕೊಳ್ಳದೆ ಮಕ್ಕಳು ಮಾಡ್ಕೊಂಡಿದ್ದಾರಲ್ವಾ, ಮದುವೆ ಮಾಡ್ಕೊಂಡಿದ್ದಾರಲ್ವಾ, ಮಕ್ಕಳು ಬೆಳೆಸಿದಾರಲ್ವಾ, ಮಕ್ಕಳು ಊಟ ಕೊಟ್ಟಿದ್ದಾರಲ್ವಾ, ಏನೂ ಗೊತ್ತಿಲ್ಲ, ಪ್ರಾಣಿಗಳ ಥರ ಸಾಕ್ಬಿಟ್ಟಿದ್ದೀವಿ ಅಂತ ನೀವು ತಿಳ್ಕೋಬೇಕು. ನಿಮಗೆ ಕೋಪ ಬರಬಾರ್ದಲ್ಲಿ. ನಾವು ಪ್ರಾಣಿಗಳ ಥರ ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಾವು ಪ್ರಾಣಿಗಳ ಥರ ಆಗ್ಬಿಟ್ಟಿದ್ದೀವಿ, ನೀವು ಒಪ್ಕೋಬೇಕು. ಮಕ್ಕಳಿಗೆ ಹೇಳ್ಬೇಡಿ, ದಯವಿಟ್ಟು ಕ್ಷಮಿಸಿ, ನಮ್ಗೆ ತಪ್ಪು ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಈಗ ವಿಚಾರ ಗೊತ್ತಾಯಿತು, ನೀವು ಬೇಜಾರು ಮಾಡ್ಕೊಳ್ಳೋದೇ ಇದ್ದರೆ ದಯವಿಟ್ಟು ನಾವು ನೀವು ಕೂತ್ ಮಾತಾಡೋಣ, ಏನು ತಪ್ಪಾಗಿದೆ ಸರಿ ಮಾಡ್ಕೊಳ್ಳೋಣ ಅಂತ ಯಾಕಮ್ಮ ಹೇಳ್ಬಾರ್ದು? ಯಾಕೆ ಕೇಳಬಾರ್ದು? ಅರೆ ನಿಮ್ಮ ಮಕ್ಕಳು ರೀ ಅವರು. ಆ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವಿಚಾರದಲ್ಲಿ ಒಂದು ಮಾತು ಹೇಳ್ತೀನಿ. ಮಗು ಹುಟ್ಟಬೇಕಾದ್ರೆ ಗಂಡನ ನಿಜ ಸ್ವರೂಪ ಮಗು ರೂಪದಲ್ಲಿ ಬರುತ್ತೆ ಅಂತ ಹೇಳುತ್ತೆ ಧರ್ಮದಲ್ಲಿ. ಯಾವುದೇ ಮಗು ಹುಟ್ಟಿದ್ರು ಗಂಡನಲ್ಲಿ ಏನಿರುತ್ತೋ ಪಿಕ್ಚರ್ ಸೇಮ್ ಡಿಟೋ ಗಂಡನಂತೆ ಮಗುವಾಗಿ ಹುಟ್ಟುತ್ತೆ ಹೆಂಡತಿಯ ಹೊಟ್ಟೆಯಲ್ಲಿ. ಅವನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಚಾರ ಆ ಮಗುವಿನ ಮೂಲಕ ಬಂದಿರುತ್ತೆ. ಅದು ಗಂಡನ ರೂಪ ಇಲ್ಲದೆ ಇದೆಯೋ ಇಲ್ಲವೋ ಸೆಕೆಂಡ್ರಿ, ಬಟ್ ಟೋಟಲಿ ಪಿಕ್ಚರ್ ಗಂಡಸಲ್ಲಿ ಏನೇನಿತ್ತು, ಯಾವ ರೋಗ ಇತ್ತು, ಏನು ಸಮಸ್ಯೆ ಇತ್ತು, ಏನಿತ್ತು, ಆ ಮಗುವಿನ ಪೂರ್ಣ ತಗೊಂಡು ಬಂದಿರುತ್ತದು. ಅಂತ ಸತ್ಯ ನಮ್ಮ ಜನಕ್ಕೆ ಇಲ್ಲಿವರೆಗೂ ಪ್ರಪಂಚದ ಇತಿಹಾಸದಲ್ಲಿ ನಾನು ಹೇಳುತ್ತಿರೋ ವಿಚಾರ ಬಿಟ್ಟು ಇಲ್ಲಿವರೆಗೂ ಯಾರು ಹೇಳಿಲ್ಲ, ಈಗೂ ಹೇಳಲ್ಲ, ಮುಂದಕ್ಕೂ ಹೇಳಲ್ಲ. ಈ ಸತ್ಯ ತಿಳ್ಕೋಬೇಕು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ನನ್ನದೇ ತದ್ರೂಪವಾಗಿ ಹುಟ್ಟಿದೆ. ಈ ಸತ್ಯ ನೀವು ಅರ್ಥ ಮಾಡ್ಕೊಂಡ್ರೆ ಮಕ್ಕಳು ಕಾಲು ಹಿಡಿಯೋದ್ರ ತಪ್ಪಿಲ್ಲ, ಹಿಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಮಕ್ಕಳನ್ನ ಪ್ರೀತಿಯಿಂದ ಗೆಲ್ಲೋದಕ್ಕೆ ಇದೊಂದು ತಂತ್ರ. ಏನಮ್ಮ? ಮಕ್ಕಳಿಗೆ ಬುದ್ಧಿ ಹೇಳಿದ್ರೆ ತಿರ್ಗಿಸ್ ನಿಮ್ಗೆ ಹೇಳ್ತಾರೆ. ಒಂಚೂರು ಕೇಳಿಸ್ಕೊಮ್ಮ. ಮಕ್ಕಳಿಗೆ ಬುದ್ಧಿ ಹೇಳಕ್ ಹೋದ್ರೆ ನಿಮಗೆ ತಿರ್ಗಿಸ್ ಹೇಳ್ತಾರೆ. ಯಾಕೆ ಅಂದ್ರೆ ನೀವು ಮಾಡ್ರ ತಪ್ಪು. ಅದಕ್ಕೆ ಪ್ರೀತಿಯಿಂದ ಗೆಲ್ಲಬೇಕು ಅಂದ್ರೆ ನೀವು ಸರೆಂಡರ್ ಆಗ್ಬೇಕು. ತಪ್ಪೇನಮ್ಮ ಅದರಲ್ಲಿ? ಇದನ್ನ ನನ್ನ ವೈಯಕ್ತಿಕವಾದ ವಿಚಾರ ಹೇಳ್ತಿರೋದು. ಸರೆಂಡರ್ ಆಗೋದು, ಮಕ್ಕಳನ್ನ ಪ್ರೀತಿಯಿಂದ ಗೆಲ್ಲೋದು ನನ್ನ ವೈಯಕ್ತಿಕ ವಿಚಾರ ಇದು. ಯಾಕೆ ಅಂದರೆ ನೀವು ನೆಮ್ಮದಿಯಾಗಿರಬೇಕು, ಮಕ್ಕಳು ಚೆನ್ನಾಗಿ ಮಾಡಬೇಕು ಅಂದರೆ ನೀವು ತಪ್ಪನ್ನು ಒಪ್ಕೊಂಡ್ದೆ ನಮ್ಮ ಮಕ್ಕಳದ್ರಿಗೆ ನಮ್ಮ ಸ್ಕೋಪ್ ಬಂದು ಹೋಯ್ತಲ್ಲ ಅಂತ ಅಂದ್ಕೊಂಡ್ರೆ ನೀವು ಅನುಭವಿಸ್ತೀರಾ, ನಿಮ್ಮ ಮಕ್ಕಳ ಕೈಲೂ ಬಯಸ್ಕೋತೀರಾ, ಸಾವು ಚೆನ್ನಾಗಿ ಬರಲ್ಲ. ಇನ್ನೊಂದು ಜನ್ಮ ಅಂತಿದ್ರೆ ಇದೇ ಥರ ಇದಕ್ಕಿಂತ ಕೀಳು ಮಟ್ಟಕ್ಕೆ ನೀವು ಹುಟ್ಟಬೇಕಾಗತ್ತೆ. ಈ ಪ್ರಾಯಶ್ಚಿತ, ಈ ಶಿಕ್ಷೆ ಬೇಡ ಅಂದರೆ ಮಕ್ಕಳಿಗೆ ಶರಣಾಗತಿಯಾಗಿ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಬೇಜಾರಾದರೂ ಪರವಾಗಿಲ್ಲ, ನಿಮ್ಮ ಮಕ್ಕಳಿಗೆ, ಪಕ್ಕದ ಮನೆಯವ್ರಿಗೆ ಬೇಡ. ಇದು ಪ್ರತಿಯೊಬ್ರು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಅಮ್ಮ ನಿನ್ಗೆ ಅರ್ಥ ಆಯ್ತಾ? ಈಗ ನೀನೇನ್ ಮಾಡ್ಬೇಕು? ನಿನ್ ಮಗನಿಗೆ, ನಿನ್ ಮಗಳಿಗೆ ಏನ್ ಮಾಡ್ಬೇಕು? ಇಬ್ರು ಅಮ್ಮ ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತೀನಿ. ನೀನ್ ತಿರ್ಗ ನನ್ ತಿರ್ಗ್ಸ್ ಅದನ್ನೇ ಹೇಳಿದ್ರೆ ನಿನ್ನ ಮಕ್ಕಳು ನಿನ್ನ ಮಾತು ಯಾಕೆ ಕೇಳ್ತಿಲ್ಲ ಅಂದ್ರೆ ನೀನು ಅಂದ ಚಂದವಾಗಿ ನೀವು ಗಂಡ ಹೆಂಡತಿ ಊಟ ಮಾಡೋದು ಎಷ್ಟು ಚಂದ ಅಲ್ಲಮ್ಮ. ಬೇಜಾರು ಮಾಡ್ಕೋಬೇಡ. ದೆವ್ವಗಳು ತಿನ್ನೋ ಟೈಮಲ್ಲಿ ಊಟ ತಿನ್ಬಿಟ್ಟು ಮಕ್ಕಳು ಮಾಡ್ಕೊಂಡ್ರೆ ಹೆಂಗಮ್ಮ ಮಕ್ಕಳು ಚೆನ್ನಾಗಿ ಹುಡ್ತಾರೆ? ದೆವ್ವಗಳು ತಿನ್ನೋ ಟೈಮಲ್ಲಿ ಊಟ ತಿನ್ನೋದು ನಮ್ಮ ಜನ. 2 ಸಲ ಹೇಳಿದ್ದೀನಿ ದೆವ್ವಗಳು ತಿನ್ನೋ ಟೈಮಲ್ಲಿ. ಯಾಕೆ ಅಂದರೆ ಸಮಸ್ಯೆ ಹೇಳ್ತಾರೆ, ಟೈಮ್ ಇಲ್ಲ ಅಂತಾರೆ, ಕೆಲ್ಸಕ್ಕೆ ಹೋಗ್ಬೇಕು ಅಂತಾರೆ. ಇಲ್ಲಿ ಹುಟ್ಟಿದ್ದು ಕೆಲ್ಸಕ್ಕೆ ಹೋಗೋಕ್ಕೆ, ಸಂಪಾದನೆ ಮಾಡೋಕ್ಕಲ್ಲ. ಅದನ್ನ ಫಸ್ಟ್ ತಿಳ್ಕೋಬೇಕು. ಸಂಪಾದನೆ ಮಾಡೋಕ್ಕೆ ಹುಟ್ಟಿದ್ದೀನಿ ಅಂದರೆ ನೀವು ವಿಚಾರ ಹೇಳಿ, ಮಕ್ಕಳ ಕೈಲಿ ಬೈಸ್ಕೊಳ್ಳಿ, ಒಡಿಸ್ಕೊಳ್ಳಿ, ಸಮಾಜಕ್ಕೆ ವಿರುದ್ಧವಾದ ರೀತಿಯಲ್ಲಿ ಬದುಕಿ ಒಂದಿನ ಬೇಜಾರು ಮಾಡ್ಕೊಂಡು ಸಾಯ್ತೀರಾ ಅಷ್ಟೇ. ಸರೆಂಡರ್ ಆಗೋದು ಕಲ್ತ್ರೆ ಮಕ್ಕಳಿಗೆ ಶರಣಾಗೋದು, ಸಮಾಜಕ್ಕೆ ಶರಣಾಗೋದು, ಭಗವಂತನಿಗೆ ಶರಣಾಗೋದು, ನಮ್ಮ ವಿಚಾರಗಳು ಸರಿಯಾಗಿ ತಿಳಿದಿದ್ದಾಗ ಶರಣಾಗೋದಾದಾಗ ಮನುಷ್ಯತ್ವ ನಮಗೆ ಬರುತ್ತೆ. ನೆಮ್ಮದಿಯಾಗಿ ನೀನು ನಿಮ್ಮ ಮಕ್ಕಳು ಇಬ್ಬರೂ ನನ್ನ ಮಾತು ಕೇಳಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟು ವಿಷಯ ಯಾಕೆ ಹೇಳಿದೆ ಅಂದರೆ ನಿಂತರ ತಾಯಿಯಂದಿರು ಬೇಕಾದಷ್ಟು ಜನ ಈಗ ನೆಕ್ಸ್ಟ್ ಮುಂದಕ್ಕೇನು ಯಜಮಾನ್ರಿಲ್ಲ, ಹೋದ್ರು ಪಾಪ ಏನು ಬಂತು, ಸದ್ಯಕ್ಕೆ ಹೋದ್ರಲ್ಲ ಅದಕ್ಕೆ ಪಾಪ ಅಂತ ಅನ್ಕೋಬೇಕಾಗತ್ತೆ. ಆದರೂ ಆ ವ್ಯಕ್ತಿ ಕರ್ತವ್ಯ ರೂಪದಲ್ಲಿ ಇರಲಿಲ್ಲ. ಆ ಕರ್ತವ್ಯನ ಮರೆತು ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಬಾಯ್ ಮಾಡಿ ಟಾಟಾ ಮಾಡಿ ಹೋಗ್ಬಿಟ್ರು.
ಈಗ ನೀನು ಹೋಗೋಕ್ಕಾಗಲ್ಲ, ಮಕ್ಕಳನ್ನು ಕಳ್ಸೋಕ್ಕಾಗಲ್ಲ, ಪ್ರತಿಯೊಬ್ಬರು ಇರಲೇಬೇಕು, ಬದುಕಲೇಬೇಕು. ಅದಕ್ಕೇನು ಮಾಡಬೇಕು ಅಂದ್ರೆ ನೀನು ಒಂದು ತಂತ್ರಗಾರಿಕೆಯನ್ನು ಮಾಡು. ಏನು? ಬೆಳಿಗ್ಗೆ ಕರೆಕ್ಟಾಗಿ ನೀನು ಸ್ನಾನ ಮಾಡೋದು ಎಷ್ಟೊತ್ಕಮ್ಮ? ಒಂದ್ 8 ಗಂಟೆ ಆಗುತ್ತೆ ಗುರುಗಳೇ. ಏನಮ್ಮ ನೀನು 2ನೇ ಸೋಮಾರಿ, ನಿಮ್ಮ ಗಂಡ 1ನೇ ಸ್ಟೇಜ್ ಅಂದರೆ ನೀನು 2ನೇ ಸ್ಟೇಜು. ಎಲ್ಲಿಂದಮ್ಮ ನಿನ್ನ ಮಾತು ಕೇಳ್ತಾರೆ ತಾಯಿ? ಒಂದು ಹೆಣ್ಣೆಂಗ್ಸು ಬೆಳಗ್ಗೆ 8 ಗಂಟೆಗೆ ಸ್ನಾನ ಮಾಡಿದ್ರೆ ಆ ಕುಟುಂಬ, ನಿನ್ನ ದೇಹ, ನಿನ್ನ ಆರೋಗ್ಯ, ನಿನ್ನ ಹೊಟ್ಟೆಲಿರೋ ಮಕ್ಕಳು ಎಲ್ಲವೂ ಈ ಥರ ಆಗಿದೆಯಲ್ಲ ತಾಯಿ. ಇನ್ಮೇಲೆ ಅದು ನಾಳೆಯಿಂದ ಕರೆಕ್ಟಾಗಿ ಕೇಳಿಸ್ಕೊಮ್ಮ, ನಾಳೆಯಿಂದ ಕರೆಕ್ಟಾಗಿ 4:15 ಗಂಟೆಗೆ ಹೇಳ್ತಕ್ಕಂಥ ಅಭ್ಯಾಸ ಮಾಡಿ, ಸ್ನಾನ ಮಾಡಿ, ದೇವ್ರ ಹತ್ರ ದೀಪ ಮುಂದೆ 2 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ, ಅರ್ಧ ಗಂಟೆ ವಾಕ್ ಮಾಡು. 5 ದಿನ ಇದನ್ನು ಮಾಡಮ್ಮ. 6 ಗಂಟೆ, ಸಂಜೆ 6 ಗಂಟೆ ಒಳಗಡೆ ಊಟ ಮಾಡಬೇಕು, ಬೆಳಗ್ಗೆ 5 ಗಂಟೆಗೆ ಏಳಬೇಕು, ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಊಟ ಮಾಡುವಾಗ ಭಗವಂತನ ಸ್ಮರಣೆ ಮಾಡಿ ಊಟ ಮಾಡು. ನಿನ್ನ ನೋಡಿ ಇಬ್ಬರೂ ಮಕ್ಕಳು ಹತ್ರ ಬಂದು ಕುತ್ಕೋತಾರೆ, ಅಮ್ಮ ಏನು ಚೇಂಜ್ ಆಗ್ಬಿಟ್ಟಲ್ಲ ಅಂತ. ಆವಾಗ ಸರಿ ಮಾಡು. ನಿನಗೆ ಮಕ್ಕಳು ಸರಿ ಮಾಡೋಕ್ಕೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಯಾವ ಡಾಕ್ಟರ್ ಕೈಲೂ ಆಗಲ್ಲ, ಯಾವ ಸೃಷ್ಟಿ ಮಾಡಿರೋ ದೇವ್ರ ಕೈಯಲ್ಲೂ ಆಗಲ್ಲ, ಯಾವ ಶಾಸ್ತ್ರ ಹೇಳೋನ ಕೈಯಲ್ಲೂ ಆಗಲ್ಲ. ನೀವೇ ರಿಪೇರಿ ಮಾಡಬೇಕಂದ್ರೆ ತಂತ್ರಗಾರಿಕೆಯನ್ನು ಬಳಸಿ ಮಕ್ಕಳನ್ನು ಸರೆಂಡರ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಇವತ್ತು ಹೇಳಿದಂಥ ವಿಚಾರವನ್ನು ಪ್ರತಿ ತಂತ್ರಗಳು ಬಳಸೋದೇ ಆದರೆ, ನೀವು ಅವರು ಶರಣಾಗತಿ ಆಗ್ತೀನಿ ಅನ್ನೋದಾದರೆ ಈ ದಾರಿಲಿ ಹೊರಡಿ, ನಿಮ್ಮ ಕುಟುಂಬ ಏಳಿಗೆ ಆಗುತ್ತೆ. ಒಳ್ಳೇದಾಗಲಿ ತಾಯಿ, ತಿಳ್ಕೊ. ಓಕೆ, ಧನ್ಯವಾದಗಳು ಸುಧಾ ಕರೆ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರದ ಕುರಿತಂತೆ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಡಲಿದ್ದಾರೆ. ವಿರಾಮದ ಬಳಿಕ ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಪುಷ್ಪಲತಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಪುಷ್ಪಲತಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ತಿಳ್ಕೊಬೇಕಾಗಿತ್ತು. ಓಕೆ, ನಕ್ಷತ್ರವನ್ನ ತಿಳಿಸಿ. ನಿಮ್ಮ ನಕ್ಷತ್ರ ತಿಳಿಸಿ. ಹಸ್ತ ನಕ್ಷತ್ರ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಯಾರು? ನಿಮ್ದೇನಾ? ಹೌದು ಗುರುಜಿ. ಎಷ್ಟು ವಯಸ್ಸು? ನೋಡಿ, ನಮ್ಮ ಜೀವನದಲ್ಲಿ ತುಂಬಾನೇ ಬದಲಾವಣೆ ಮಾಡ್ಕೊಂಡಿದ್ದೀವಿ ಗುರುಜಿ. ಬದಲಾವಣೆ ಆಗಿದೆಯಾ? ದಿನಚರಿ ಬದಲಾಯಿಸ್ಕೊಂಡಿದ್ವಿ. ಬೇಗ ಹೇಳೋದು 4:15ಗೆಲ್ಲ 4 ಗಂಟೆಗೆಲ್ಲ ಎದ್ದೇಳ್ತೀವಿ. ಬೈಕೊಳ್ಳಿಲ್ವಾ? ಏನಪ್ಪ ಗುರುಗಳು ಹಿಂಗೆ ಹೇಳ್ತಾರೆ ಅಂತ? ಹಲೋ ಗುರುಜಿ ಹೇಳಿ ಗುರುಜಿ. ಕಷ್ಟ ಆಗ್ತಾ ಇಲ್ವಾ ಬೆಳಗ್ಗೆ ಬೇಗ ಹೇಳಕ್ಕೆ ಅಂದೆ? ಇಲ್ಲ ಗುರುಜಿ, ಖುಷಿಯಿಂದ ಎದ್ದೇಳ್ತೀನಿ ಈಗ ನಾನು. ಓಕೆ, ಈಗ ಏನಕ್ಕೆ ಮಾಡ್ದಮ್ಮ ಕರೆ? ಅದೇ ನಮ್ಮ ಬಗ್ಗೆನೇ ತಿಳ್ಕೊಬೇಕಾಗಿತ್ತು ಗುರುಜಿ. ಏನ್ ತಿಳ್ಕೊಬೇಕು? ನಕ್ಷತ್ರಕ್ಕೆ ಯಾಕೆ ಕೂತ್ ಬಂದೆ ಅಂತ, ಮತ್ತೆ ಆರೋಗ್ಯ, ಮನೆ ಪರಿಸ್ಥಿತಿ ಎಲ್ಲ ಸ್ವಲ್ಪ. ನಮ್ಮ ಮನೆಯವ್ರದ್ದು ಏನೇ ಬಿಸ್ನೆಸ್ ಮಾಡಿದ್ರು, ಏನೇ ಮಾಡಿದ್ರು ಏನೋ ಇಂಪ್ರೂವ್ಮೆಂಟ್ ಇಲ್ಲ ಗುರುಜಿ. ಎಷ್ಟು ವರ್ಷದಮ್ಮ ಮನೆ? 30 ವರ್ಷದ್ದು ಗುರುಜಿ. ಯಾರು ಕಟ್ಸಿದ್ದು? ಅಂದ್ರೆ ನಮ್ಮ ತಾತವರೆಲ್ಲ ಮುಂಚೆಯಿಂದ ಇಲ್ಲೇ ವಾಸ ಮಾಡ್ತಿದ್ರು. ಅದೇ ನಮ್ಮ ಮಾವರು ಅದನ್ನೇ ಕಂಟಿನ್ಯೂ ಮಾಡಿ ಮನೆಯೆಲ್ಲ ಡೆಮಾಲಿಷ್ ಮಾಡ್ಕೊಂಡು ಮತ್ತೆ ಇದೇ ಮನೆಯಲ್ಲ ಇದೀವಿ. ಡೆಮಾಲಿಷ್ ಮಾಡಿ ಮತ್ತೆ ಕಟ್ಸಿದ್ ಯಾರು? ನಮ್ಮ ಮಾವರು. ಓಕೆ, ನಿಮ್ಗೆ ಎಷ್ಟು ಮಕ್ಕಳು? ನಮ್ಗೆ ಹಲೋ ಗುರುಜಿ, ನಮ್ಗೆ 3 ಮಕ್ಳು. 3ರಲ್ಲಿ ಗಂಡು ಎಷ್ಟು, ಹೆಣ್ಣು ಎಷ್ಟು? ಒಬ್ಬ ಮಗ, 2 ಹೆಣ್ಮಕ್ಳು ಗುರುಜಿ. ಮಗನ ವಯಸ್ಸೆಷ್ಟು? ನಕ್ಷತ್ರ ಏನು? ಅವಂದು 24 ನಡೀತಾ ಇದೆ. ಅವಂದು ರೇವತಿ ನಕ್ಷತ್ರ. ಏನ್ ಮಾಡ್ತಾನೆ ಅವನು? ಅದೇ ನಮ್ದೇ ಮೆಡಿಕಲ್ ಸ್ಟೋರ್ ಇದೆ, ನೋಡ್ಕೊತಾ ಇದ್ದಾನೆ ಗುರುಜಿ. ಓಕೆ, ಹೆಣ್ಮಕ್ಳು? ಹೆಣ್ಮಕ್ಳು 2, ಒಬ್ರು ಮಕ ನಕ್ಷತ್ರ, ಇನ್ನೊಬ್ಳು ಆಶ್ಲೇಷ ನಕ್ಷತ್ರ ಗುರುಜಿ. ಓಕೆ, 3 ಜನ ಮಕ್ಕಳ ಬಗ್ಗೆ ತಿಳ್ಕೊಂಡ್ರೆ ಪ್ಲಸ್ ಅಲ್ಲೇ ಇದ್ದಾರೆ, ಪರವಾಗಿಲ್ಲ, ನಾವ್ ಹೇಳಿದ್ರೆ ಒಪ್ಕೋತಾರೆ, ಖುಷಿಯಾಗಿದ್ದಾರೆ ಅನ್ಸತ್ತಾ? ಸ್ವಲ್ಪ ಡೌಟ್ ಇದೆಯಾ? ಒಂದೊಂದು ಒಬ್ರೊಬ್ರು ಒಪ್ಕೊಂತಾರೆ, ಒಬ್ಬೊಬ್ರು ಸ್ವಲ್ಪ ಫಾಲೋ ಮಾಡೋದು ಅನುಸರಿಸೋದು ಸ್ವಲ್ಪ ಲೇಟ್ ಗುರುಜಿ. ಈ 3 ಜನದಲ್ಲಿ ಖುಷಿಯಾಗಿದ್ದಾರೆ, ಬೇಜಾರು ಮಾಡ್ಕೊಳ್ಳದೆ ಅಂದ್ರೆ ಎಷ್ಟು ಜನ ಇದ್ದಾರೆ? ಈ 2 ಇದೆ ಗುರುಜಿ. ಅಲ್ಲ, ಮಗ ಜಾಸ್ತಿನಾ, ಮಗಳು ಜಾಸ್ತಿನಾ? ಹೆಣ್ಮಕ್ಳು ಪರವಾಗಿಲ್ಲ, ಮಗ ಸ್ವಲ್ಪ ಅದೇ ದೇವ್ರನ್ನ ನಂಬ್ತಾನೆ. ಅದೇ ಇದನ್ನ ಆಚರಣೆಗಳನ್ನ ಮಾಡೋದು ಸ್ವಲ್ಪ ಅವನು ಸ್ವಲ್ಪ ಮಾಡ್ತಾನೆ ಗುರುಜಿ. ನೀ ಹೇಳ್ದಂಗೆಲ್ಲ ಮಾಡಕ್ಕಾಗಲ್ಲ, ನಾನು ಏನ್ ಮಾಡ್ಬೇಕು ಮಾಡ್ತೀನಿ ಅಂತಾನೆ. ನಾನು ಅಷ್ಟೊಂದೆಲ್ಲ ಮಾಡಲ್ಲ, ನಂಗೆ ದೇವ್ರ ಮೇಲೆ ನಂಬಿಕೆ ಇದೆ, ನನ್ ಅಷ್ಟೇ ಅಂತ ಅಂತಾನೆ. ಅಪ್ಪ ಹೇಳಿದ್ರೆ ಕೇಳ್ತಾನೆ, ನಾನು ಹೇಳಿದ್ರೆ ಅಷ್ಟು ಇದು ಮಾಡಲ್ಲ. ನಿಮ್ಮ ಯಜಮಾನ್ರು? ಅವ್ರು ತುಂಬಾನೇ ಗುರುಜಿ, ದೇವ್ರು ತುಂಬಾನೇ, ಅವರು ತುಂಬಾ ದೇವ್ರನ್ನ ನಂಬ್ತಾರೆ. ಅಮ್ಮ, ಒಂದ್ ನಿಮಿಷ. ಈ ದೇವ್ರು ನಂಬೋದೇ ನಮ್ ದೇಶದ ದೊಡ್ಡ ಸಮಸ್ಯೆ ಆಗಿರೋದು. ಏನರ್ಥ ಆಯ್ತು ಹೇಳೋದು? ದೇವ್ರು ನಂಬ್ಕೊಂಡಿರೋದೇ ದೊಡ್ಡ ಸಮಸ್ಯೆ. ಯಾಕೆ ಅಂದ್ರೆ ಎಲ್ಲ ದೇವ್ರ ಮೇಲೆ ಹಾಕ್ಬಿಡೋದು. ಇದು ಸೋಮಾರಿಗಳು ಇವರು. ಯಾರು ದೇವ್ರು ನಂಬ್ತೀನಿ ಅಂತ ಹೇಳ್ತಾರೋ ಪಕ್ಕಾ ಪ್ಯೂರ್ಲಿ ಸೋಮಾರಿ ಅವರೇನೆ. ಬರೀ ಡವ್ ಮಾತಿದು. ಏನಮ್ಮ? ದೇವ್ರು ನಂಬ್ತೀನಿ ಅಂತ ಹೇಳೋರು ಡವ್ ಇವರು. ಇವರಂತ ಸೋಮಾರಿಗಳು ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾರಿಗೆ ಹೇಳ್ತೀರಾ ನೀವು ಈ ಮಾತನ್ನ?
ಅಂದರೆ ಪೂರ್ತಿ ವರ್ಗಿಸ್ಬಿಡೋದು. ಈಗ ದೇವರು ಅಂದ್ಬಿಟ್ಟು ಮುಗಿತಲ್ಲ ಹೋಲ್ಸಲಾಗಿ, ನಾನು ಯಾಕೆ ಹಿಂಗಾದೆ ದೇವ್ರಿಗೆ ಹೇಳಬೇಕು. ಈ ಸೋಮಾರಿಗಳು ಹೇಳೋ ಮಾತಿದು, ಅದನ್ನ ನಿಮ್ಮ ಯಜಮಾನರು ಭಾರಿ ಹೈಲೈಟ್ ಆಗಿ ಹೇಳ್ತಿದ್ಯಾ ತಾಯಿ, ದೇವ್ರು ನಂಬ್ತಾರೆ ಅಂತ. ದೇವರು ನಂಬು ಅಂತ ಹೇಳಿಲ್ಲ, ದೇವ್ರ ಪೂಜೆ ಮಾಡು ಅಂತ ಹೇಳಿಲ್ಲ, ದೇವ್ರು ನನಗೆ ಅಭಿಷೇಕ ಮಾಡು ಅಂತ ಹೇಳಿಲ್ಲ, ದೇವಸ್ಥಾನಕ್ಕೆ ಬಂದು ನನಗೆ ಶರಣಾಗು ಅಂತ ಹೇಳಿಲ್ಲ. ನಿಮ್ಮ ಭ್ರಮೆ ಅದು. ಭಗವಂತ ಪೂರ್ತಿ ಕೇಳಿಸ್ಕೊಮ್ಮ, ಭಗವಂತ ನಿಮ್ಮಲ್ಲಿ ಇದಾನ ದೇವಸ್ಥಾನದಲ್ಲಿ ಇದಾನಮ್ಮ? ನಮ್ಮಲ್ಲೇ ಇದ್ದಾನೆ ಗುರುಜಿ. ಹಾಗಿದ್ಮೇಲೆ ದೇವಸ್ಥಾನಕ್ಕೆ ಏನಕ್ಕೆ ಹೋಗೋದು ನಾವು? ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಹೌದು ಗುರುಜಿ. ಯಾರು ಯೋಚನೆ ಮಾಡಿದ್ದಾರೆ? ಅಲ್ಲಿ ಹೋಯ್ತಾರೆ, ಅಲ್ಲಿ ನಿಂತ್ಕೋತಾರೆ, ಈ ಕಡೆ ದೇವ್ರು ಕಾಣ್ತಾ ಇಲ್ಲ ಅಂತಾರೆ, ಬಡ್ದಾಡ್ತಾರೆ, ಉಪವಾಸ ಇರ್ತಾರೆ. ಅಲ್ಲೋಗಿ ಗಂಟೆಗಟ್ಟಲೆ ಕಾಯ್ಕೊಂಡು ಬಸ್ಸಲ್ಲಿ ಹತ್ತಿ ಇಳಿದು ಮಾಡಿ ಸಾಯಂಕಾಲಕ್ಕೆ ಬಂದು ರಪ್ ಅಂತ ಮನೇಲಿ ಬಿದ್ದೋಗ್ಬಿಡ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ದೆ, ಕೈ ಮುಗಿದಿದ್ದೆ. ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ, ಹೋಗೋದು ಸರಿಯಲ್ಲ. ಮೊದಲು ನಿಮ್ಮ ದೇಹದಲ್ಲಿರುವ ದೇವರನ್ನ ಗುರುತಿಸಿದ್ದೀರಾ? ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳಕ್ ಆಗಿದೆಯಾ? ನಿಮ್ಮ ದೇಹದಲ್ಲಿ ದೇವ್ರು ಇದಾನ ಇಲ್ವಾ ಗೊತ್ತಿಲ್ಲ. ಮತ್ತೆ ಅಲ್ಲಿಗೇನಕ್ಕೆ ಹೋಗ್ತೀರಾ? ಒಳ್ಳೇದು ಮಾಡ್ತಾನೆ ಅಂತ ಹೋಗ್ತಾರಾ? ಒಳ್ಳೇದು ಮಾಡೋದು ದೇವ್ರು ಇಲ್ಲವೇ ಇಲ್ಲ. ಯಾಕೆಂದ್ರೆ ಸೋಮಾರಿತನಕ್ಕೆ ನಿಮಗೆ ಒಳ್ಳೇದೇನಕ್ಕೆ ಮಾಡಬೇಕು? ಹೇಳೋದು 8 ಗಂಟೆಗೆ, ಸ್ನಾನ ಮಾಡೋದು 10 ಗಂಟೆಗೆ, ಮಲ್ಕೊಳ್ಳೋದು 12 ಗಂಟೆಗೆ. ಯಾಕೆ ಒಳ್ಳೇದು ಮಾಡ್ಬೇಕು ನಿಮಗೆ? ಸೋಮಾರಿಗಳು ನೀವು. ಅದಕ್ಕೆ ದೇವ್ರು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಭಗವಂತನ ಭಾಷೆ ಯಾವುದು ಅಂದರೆ ಮೌನ. ಮಾತಾಡೋದು ತಾನೇ ಕಷ್ಟ. ಇಲ್ಲ ಹಿಡ್ಕೊಂಡು ಅವನು ಜಗ್ಗಿಸ್ಬಿಡೋರು, ನನಗೆ ಒಳ್ಳೇದು ಮಾಡ್ತೀಯಾ ಇಲ್ವಾ ಹೇಳು, ನಿನ್ಗೆ ಎಷ್ಟು ಲೀಟ್ರ್ ಹಾಲು ಬೇಕು ತಂದು ಒಯ್ತೀನಿ, ನಿನ್ಗೆ ಎಷ್ಟು ಪಾತ್ರೆ ಅನ್ನ ಬೇಕು ತಂದು ಮಡಗ್ತೀನಿ. ಇಂಥ ಕಿತ್ತೋ ಜನಗಳೇ ನಮ್ಮ ಜಾಸ್ತಿ. ಬರೀ ಜಗ್ಸೋದು ದೇವ್ರನ್ನ. ಇವರಂತೂ ಏನೂ ಮಾಡಲ್ಲ. ಯಾಕೆ ಅಂದರೆ ನಮ್ಮ ಅಪ್ಪ ಸರಿ ಇಲ್ಲ, ದೇವ್ರು ಸರಿ ಇಲ್ಲ, ನಮ್ಮ ಅಮ್ಮ ಸರಿ ಇಲ್ಲ, ಮನೆ ಸರಿ ಇಲ್ಲ. ಇದನ್ನೇ ಕುಂಟ ಬಾಳ್ಕೊಂಡೆ ಎಲ್ಲರೂ ಹಾಳು ಮಾಡ್ತಾ ಇದ್ದೀರು. ಮಕ್ಕಳನ್ನು ಹಾಳು ಮಾಡ್ತಾರೆ, ಅವರು ಹಾಳಾಗ್ತಾ ಇದ್ದಾರೆ. ಆಮೇಲೆ ಮಕ್ಕಳ ಬಗ್ಗೆ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ನನ್ನ ಮಗ ಯಾಕೆ ಹಿಂಗೆ, ನನ್ನ ಮಗಳು ಯಾಕೆ ಹಿಂಗೆ, ನನ್ನ ಗಂಡ ಯಾಕೆ ಹಿಂಗೆ. ಈ ಶಾಸ್ತ್ರ ಹೇಳುವಂತಹ ಅವ್ರು ಇರುವಾಗ, ಈ ಶಾಸ್ತ್ರ ಕೇಳ್ತಕ್ಕಂಥವ್ರು ಜಾಸ್ತಿ ಇರಬೇಕಾದ್ರೆ ಅವ್ರ ಮನೆ ಕಟ್ಕೋತಾರೆ ಕಾಸಿಸ್ಕೊಂಡು. ಇವ್ರ ಮನೆ ಸರಿ ಮಾಡ್ಕೊಳಕ್ಕಾಗಲ್ಲ. ಆದರೆ ಅವರು ಚೆನ್ನಾಗಿರೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರು ಕರೆಕ್ಟ್ ಮಾಹಿತಿನೇ ಕೊಟ್ಟಿಲ್ಲ ಅಂದಮೇಲೆ ಅವರು ಚೆನ್ನಾಗಿರಲ್ಲ. ಅದಕ್ಕೆ ನಾವು ತಿಳ್ಕೋಬೇಕು ಫಸ್ಟು ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ. ನಿಮ್ಮ ಮನೆಯನ್ನು ನೀನು ಗಮನಿಸ್ಕೊಮ್ಮ. ನೇರವಾಗಿ ಬಾಗಿಲು ಇರ್ತಕ್ಕಂಥದ್ದು, ಎಷ್ಟು ಬಾಗಿಲಿದೆ ನಿಮ್ಮ ಮನೆಯಲ್ಲಿ? ನೇರವಾಗಿ ಬಾಗಿಲು ಒಂದಿದೆ ಗುರುಜಿ. ಒಂದೇ ಬಾಗಲ? ಯಾವ ದಿಕ್ಕಿಗಿರೋದು? ಅದೇ ಪೂರ್ವಕ್ಕಿದೆ, ಆಮೇಲೆ ಈ ಕಡೆ ದಕ್ಷಿಣಕ್ಕೆ ಒಂದು ಬಾಗಿಲಿದೆ ಗುರುಜಿ. ಯಾಕದು ದಕ್ಷಿಣಕ್ಕೊಂದು? ಅದನ್ನ ಕ್ಲೋಸ್ ಮಾಡ್ಬಿಟ್ಟಿದೀವಿ, ಅದನ್ನೇನು ಯೂಸ್ ಮಾಡಲ್ಲ. ಅದಿತ್ತು ಅದನ್ನೆಲ್ಲ ಆ ಕಡೆ ಏನು ಓಡಾಡೋದು ಇಲ್ಲ, ಏನೂ ಇಲ್ಲ ಗುರುಜಿ. ತುಂಬಾ ವರ್ಷ ಆಯ್ತು ಅದು ಕ್ಲೋಸ್ ಮಾಡಿ. ನೀನು ಎಷ್ಟನೇ ಸಲ ಕರೆ ಮಾಡಿರೋದಮ್ಮ ಗುರುಜಿ? ಹೋದ್ಸಲ ಮಾಡಿದ್ದೆ, ಕರೆ ಸಿಕ್ಕಿದೆ ಗುರುಜಿ. ಅಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ. ನಾನು ಹೇಳಿದ್ದೀನಿ ಕೂಡ, ನಿಮ್ಮ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆ ಕಣಮ್ಮ, ಉಚ್ಚಾಸ್ಪತ್ರೆ ಆಗಿದೆ ಅಂತ. ಮತ್ತೆ ಕರೆ ಮಾಡಿದ್ಯಲ್ಲ ತಾಯಿ. ಬೇರೆಯವ್ರಿಗೆ ಅವಕಾಶ ಕೊಡಿ. ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು, ನೀವು ಬರೀ ಕೇಳೋದ್ರಲ್ಲೇ ಕಾಲ ಕಳೀತೀರಿ ಹೊರತು ನೀವೇನು ಮಾಡಲ್ಲ ರೀ. ಸೋಮಾರಿತನದ ಜೀವನ ದಯವಿಟ್ಟು ಬಿಡಿ. ನಾನು ಹೇಳ್ತಾ ಇರೋದಕ್ಕೆ ಬೇಜಾರು ಮಾಡ್ಕೋಬೇಡಿ. ಕರೆ ಮಾಡ್ತಕ್ಕಂಥದ್ದು ಒಂದು ಸಲ ಕರೆ ಮಾಡಿ ವಿಷಯ ಹೇಳಿದ ಮೇಲೆ ಅದನ್ನು ಪಾಲನೆ ಮಾಡಬೇಕು, ಇಲ್ಲ ಕೇಳಿ ತಿಳ್ಕೋಬೇಕು. ಮತ್ತಿನ್ನೊಂದು ಸಲ ಕರೆ ಮಾಡಿ ಸುಮ್ಮನೆ ಬೇಜಾರು ಕಳೆಯೋಕ್ಕೋಸ್ಕರ ತಿಳ್ಕೊಳಕ್ಕೆ ಹೋಗ್ಬಿಡಿ ತಾಯಿ. ಇನ್ನೂ ಶಾಪಕ್ಕೆ ಗುರಿ ಆಗ್ತೀರಿ, ಶಾಪಕ್ಕೆ ಗುರಿ ಆಗ್ತೀರಿ. ಯಾಕೆ ಅಂದರೆ ಟೈಮ್ ಪಾಸ್ಗೆ ದಯವಿಟ್ಟು ಕಾರ್ಯಕ್ರಮನ ಬಳಸ್ಕೋಬೇಡಿ. ಟೈಮ್ ಪಾಸ್ಗೆ ಬರೋ ಕಾರ್ಯಕ್ರಮನೇ ಬೇರೆ ಇದೆ. ಶಾಸ್ತ್ರ ಜ್ಯೋತಿಷ ಹೇಳೋದ ಕೇಳಿಸ್ಕೊಳ್ಳಿ. ಆದರೆ ಇಲ್ಲಿ ಜನಗಳಿಗೆ ಒಂದು ಮಾರ್ಗದರ್ಶನ ಆಗಲಿ, ಒಂದು ಒಳ್ಳೆ ಮಾಹಿತಿ ಸಿಕ್ಕಲಿ ಅಂತ ಕಾರ್ಯಕ್ರಮ ಮಾಡ್ತಾ ಇರೋದು ಇದು. ಹೇಳಿದ್ದನ್ನೇ ಹೇಳಿಸ್ಕೊಂಡು ಕೇಳಿದ್ದನ್ನೇ ಕೇಳಿಸ್ಕೊಂಡು ತಪ್ಪಾಗುತ್ತೆ ಅಮ್ಮ, ಬೇಜಾರು ಮಾಡ್ಕೋಬೇಡ ದಯವಿಟ್ಟು. ಸೋಮಾರಿತನದ ಪರಮಾವಧಿ ಯಾವುದು ಅಂದರೆ ನಿಮ್ಮ ಕುಟುಂಬ. ಇದಕ್ಕೆ ಮಕ್ಕಳನ್ನಾಗಲಿ, ನೀನಾಗಲಿ, ಗಂಡ ಆಗಲಿ ಯಾರನ್ನೂ ಕೂಡ ನಿಂದನೆ ಮಾಡಬಾರ್ದು. ನಾವು ತಿಳ್ಕೊಳ್ಳದೇ ಇರತಕ್ಕಂಥ ಸೋಮಾರಿಗಳಾಗಿದ್ದೀವಿ ಅಂತ ನೀವು ಗಂಡ ಹೆಂಡತಿ ಒಪ್ಕೊಳ್ಳಿ, ತಿಳ್ಕೊಳ್ಳಿ. ನೀವು ರಿಪೇರಿಯಾಗಿ ಫಸ್ಟು. ಗಂಡ ಹೆಂಡತಿ ರಿಪೇರಿ ಆದರೆ ಮಕ್ಕಳು ರಿಪೇರಿ ಆಗ್ತಾರೆ. ಗಂಡ ಹೆಂಡತಿ ರಿಪೇರಿ ನಮ್ಮ ದೇಶದಲ್ಲಿ 2% ಆಗಲ್ಲ. ಯಾಕೆ ಅಂದರೆ ಮಂಡತನದಲ್ಲೇ ಬದುಕಿರ್ತಾರೆ. ಮಕ್ಕಳಿಗೂ ಮಂಡತನವಾಗಿ ಹೇಳ್ತಾರೆ, ಆದರೂ ಚೆನ್ನಾಗಿ ಬದುಕಿ ಅಂತ ಕೇಳ್ತಾರೆ. ದಯವಿಟ್ಟು ಸೋಮಾರಿಗಳು ಯಾರು ಅಂದರೆ ತಂದೆ ತಾಯಿಗಳೇ. ಅಂದರೆ ತಿಳಿಯದೇ ಇರುವ ಸೋಮಾರಿಗಳು. ಸಂಪಾದನೆ ಮಾಡೋಕ್ಕಲ್ಲ, ಮಕ್ಕಳು ಮಾಡೋಕ್ಕಲ್ಲ, ಮದುವೆ ಮಾಡ್ಕೊಳಕ್ಕಲ್ಲ, ಅದೆಲ್ಲ ಸೋಮಾರಿತನ ಇರಲ್ಲ. ಆದರೆ ಜ್ಞಾನಾರ್ಜನೆಯಲ್ಲಿ ಸೋಮಾರಿತನ ಇರ್ತಕ್ಕಂಥದ್ದು ಗೊತ್ತಾಗಿದೆ ಅಂತ ಈಗಾರು ತಿಳ್ಕೊಂಡು ಒಪ್ಪಿಕೊಂಡು ಶರಣಾಗತಿಯಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಪುಷ್ಪಲತಾ ಕರೆ ಮಾಡಿದ್ದಕ್ಕಾಗಿ. ಇದೀಗ ದಾವಣಗೆರೆಯಿಂದ ಸುಕನ್ಯಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಸುಕನ್ಯಾ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಟಿವಿ ನೋಡ್ತಾ ಮಾತನಾಡ್ತಿದ್ರೆ ಕರೆ ಕಟ್ ಆಗತ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಶುಗರ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ವಾಯ್ಸ್ ಎಕೋ ಆಗ್ತಾ ಇದೆ, ಹೇಳಿ. ನಕ್ಷತ್ರವನ್ನ ತಿಳಿಸಿ. ಮೇಡಮ್ ನಮ್ದು ರೇವತಿ ನಕ್ಷತ್ರ. ಹಲೋ ಹಲೋ ಸರ್, ನಮಸ್ಕಾರ ನಾರಾಯಣ, ಹೇಳಿಮ್ಮ, ಯಾವ ಊರಿಂದ? ಸರ್. ಅದು ಹೂಳಿ ಅಂತ ಸರ್, ಅನ್ಸಿ ಅವರು. ಓಕೆ, ಯಾರು ರೇವತಿ ನಕ್ಷತ್ರ, ನೀವೇನಾ? ಮಗನ್ ಸರ್. ಎಷ್ಟು ವಯಸ್ಸು ಅವನಿಗೆ? ಈಗ 15 ವರ್ಷ ಸರ್. 15? ಹಾ ಸರ್. ಏನ್ ಮಾಡ್ತಿದ್ದಾನೆ? ಸರ್ ಅವ್ನು ಬುದ್ಧಿಮಾಂದ್ಯ ಇದ್ದಾನೆ ಸರ್, ಏನು ಮಾಡ್ತಾ ಇಲ್ಲ, ಅವ್ನಿಗೇನು ಗೊತ್ತಾಗಲ್ಲ ಸರ್. ನಿಮ್ಮ ಯಜಮಾನ್ರು ಏನ್ ಮಾಡ್ತಿದ್ದಾರೆ? ಅವರು ಬಸ್ ಕಂಡಕ್ಟರ್ ಸರ್. ಎಷ್ಟು ವರ್ಷದಿಂದ? ಸರ್ 22 ವರ್ಷ ಸರ್ ಸರ್ವಿಸ್. ಈಗ ನಿಮ್ಮ ಮಗ ಯಾಕೆ ಈ ತರ ಬಂತು ನಮ್ಮ ಕುಟುಂಬಕ್ಕೆ ಅಂತ ನೀವು ಯಾಕೆ ತಿಳ್ಕೊಳ್ಳಿಲ್ಲ? ಸರ್ ಅದನ್ನ ತಿಳ್ಕೊಂಡಿದ್ವಿ ಸರ್, ಅದು ಸ್ವಲ್ಪ ನಾಗದೋಷ ಎಲ್ಲ ಈ ಕಡೆ. ಪ್ರಪಂಚದಲ್ಲಿ ಕೇಳಿಸ್ಕೊಮ್ಮ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಈ ದೋಷ ಹೇಳೋರು ಬೇಕಾದಷ್ಟು ಜನ ಇದ್ದಾರೆ. ಕಾರಣ ಹೇಳ್ಬೇಕು ನಮ್ಗೆ. ದೋಷ ಅಂದ್ಬಿಟ್ರೆ ಸರಿ ಹೋಯ್ತಾ ಹೋಗ್ಲಿ? ಗೊತ್ತಾಗಿಲ್ಲ, ನಾವ್ ಎಲ್ಲಿ ಹೋಗಕ್ ಆಗಿಲ್ಲ ಸರ್. ಅಲ್ಲ, ಒಂದ್ ನಿಮಿಷ ಅಮ್ಮ, ಅವ್ರು ನಾಗದೋಷ ಅಂತ ಹೇಳಿದ್ರು, ಮಾಡಿದ್ರಾ ಇಲ್ವಾ ನೀವು? ಅದನ್ನು ಸುಬ್ರಹ್ಮಣ್ಯ ಹೋಗಿ ಪೂಜೆ ಮಾಡ್ತಿದ್ವಿ ಸರ್. ಏನ್ ಪೂಜೆ ಮಾಡ್ಸದ್ರಿ? ಸರ್ಪದೋಷ ಪೂಜೆ ಮಾಡ್ತಿದ್ವಿ. ಎಷ್ಟ್ ದಿನ? 3 ದಿನ ಮಾಡ್ತಿದ್ವಿ ಸರ್. ಎಷ್ಟು ಕೊಟ್ರಿ ದುಡ್ಡು? ಈಗ ಒಂದು 8-10 ವರ್ಷದ ಹಿಂದೆ ಸರ್, ಗೊತ್ತಿಲ್ಲ ಸರ್, ಅವರೇ ಕೊಟ್ಟಿದ್ದು. ಸರಿ, ಓಕೆ. ಅದು ಮಾಡಿಸ್ಕೊಂಡು ಬಂದದ ಮೇಲೆ ಏನಾದ್ರೂ ಬದಲಾವಣೆ ಗೊತ್ತಾಯ್ತಾ? ಸರ್ ಹುಡ್ದಾಗಿಂದ ಈಗಲೂ ಹಂಗೆ ಇದಾನ ಸರ್, ಯಾವ ಪೂಜೆಯಿಂದ ಸರಿ ಹೋಗಿಲ್ಲ ಸರ್. ಯಾಕೆ ನಿಮ್ಮ ಯಜಮಾನಿಗೆ ಇದೆಲ್ಲ ನಂಬಿಕೆ ಇಲ್ವಾ? ಸರ್ ಸ್ವಲ್ಪ ಅವ್ರಿಗೆ, ಯಾಕಂದ್ರೆ ಇವ್ನು ಈ ತರ ಇರೋದ್ರಿಂದ ದೇವ್ರು ನಂಬ್ತಾನೆ ಇಲ್ಲ ಸರ್ ಅವ್ರು. ಅಮ್ಮ, ದೇವ್ರು ನಂಬೋದು ಅನ್ನೋದು ನಾನು ಅವಾಗಲೇ ಹೇಳಿದ್ದೀನಿ, ಇದೆಲ್ಲ ಬರೀ ಬೋಗಸ್ ಮಾತಮ್ಮ. ದೇವ್ರು ನಂಬಬೇಕು. ಯಾಕೆ ನಂಬಬೇಕು ದೇವ್ರನ್ನ? ಸುಮ್ಮನೆ ಕೂತ್ಕೊಂಡಿದ್ರೆ ಅಡಿಗೆ ಮಾಡ್ದೇನೆ ದೇವ್ರು ಆಗ್ತಾನೆ ನಮ್ಮ ಅಡಿಗೆ ಮಾಡಿ? ಮಾಡ್ತಾನ? ಅಲ್ಲ, ನಂಬಿಕೆ ನಮ್ಗಿದೆ ಸರ್. ಬಟ್ ಅಲ್ಲಮ್ಮ, ಒಂದ್ ನಿಮಿಷ, ನಂಬಿಕೆ ಯಾವ್ದ್ರ ಮೇಲೆ ನಂಬಿಕೆ ಇರಬೇಕು? ದೇವ್ರ ಮೇಲೆ ಇರ್ಬೇಕು ಸರ್. ಯಾಕೆ ದೇವ್ರ ಮೇಲೆ ನಂಬಿಕೆ ಬೇಕು? ಇದೇ ತಪ್ಪು ನೀನ್ ತಿಳ್ಕೊಂಡಿರೋದನ್ನು. ದೇವ್ರ ಮೇಲೆ ಏನಕ್ಕೆ ನಂಬಿಕೆ ಇಡ್ತೀರಾ? ಯಾವ್ದಕ್ ನಂಬಿಕೆ ಇಡ್ತೀರಾ ಹೇಳ್ಬೇಕು ಫಸ್ಟ್. ಯಾಕೆ ದೇವ್ರ ಮೇಲೆ ನಂಬಿಕೆ ಇಡೋದು ಹೇಳಮ್ಮ? ಏನಕ್ಕೆ ಇಡ್ತೀಯಾ? ಸರ್ ಇರೋ ಪ್ರಾಬ್ಲಮ್ ಈ ತರ ಇದೆ. ಪ್ರಾಬ್ಲಮ್ನ ಒಂದ್ ನಿಮಿಷ ಅಮ್ಮ, ದೇವ್ರು ಕೊಡ್ತಾನ ಪ್ರಾಬ್ಲಮ್ನ ನೀವು ಮಾಡ್ಕೊಳ್ಳೋದಾ? ಸರ್ ನಾವೇ ಮಾಡ್ಕೊಂಡಿದೀವೋ ದೇವ್ರ ಕೊಟ್ಟಿದ್ದಾನೋ ಅರ್ಥನೇ ಆಗ್ತಾ ಇಲ್ಲ ಅಮ್ಮ. ನೀವು ತಿಳ್ಕೊಳ್ಳೋದೇ, ಅರ್ಥ ಮಾಡ್ಕೊಳ್ಳೋದೇ, ನೀವು ಕರೆ ಮಾಡಿದ್ದೆ ವೇಸ್ಟು. ನೀವು ಕರೆ ಮಾಡಿ ಕೇಳೋದೇ ವೇಸ್ಟು. ದೇವ್ರು ಕೊಟ್ಟವನೋ ನಾವು ಮಾಡ್ಕೊಂಡಿದೀವಿ ಅಂದ್ರೆ ಏನಮ್ಮ ಜೀವನ ಇದು? ಅದಕ್ಕೆ ಅಂಗವಿಕಲತೆ ಮಗು ಏನು ಕೊಟ್ಟುತ್ತೆ ಅಂದ್ರೆ ಇಂಥ ಬೇಜವಾಬ್ದಾರಿಯನ್ನು ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ನಿಮಗೆ ಪನಿಷ್ಮೆಂಟ್, ಶಿಕ್ಷೆ ಕೊಟ್ಟಿದ್ದಾನೆ ಭಗವಂತ. ನಾವು ಮಾಡೋ ಅವಿವೇಕ ಕೆಲಸಕ್ಕೆ ದೇವ್ರು ನಂಬ್ಕೊಂಡಿರೋದಂತೆ. ನಿಮ್ನ ಯಾರು ದೇವ್ರು ನಂಬೋ ಅಂತ ಹೇಳಿರೋದು? ಏನು ದುಡ್ಡು ಕೊಟ್ಟು ದೇವ್ರು ಕೊಂಡ್ಕೋತೀರಾ ನೀವು? ಯಾಕೆ ಕೆಟ್ಟ ಅಭ್ಯಾಸಗಳು? ಇದು ಬೇರೆಯವ್ರಿಗೆ ತುಂಬ ತದ್ವಿರುದ್ಧವಾಗಿ ಕಾಣಿಸುತ್ತೆ. ಯಾಕೆಂದ್ರೆ ಎಲ್ಲ ಜ್ಯೋತಿಷ ಶಾಸ್ತ್ರ ಹೇಳೋರೆಲ್ಲ ಇದನ್ನೇ ಮಾಡೋದು. ಸುಬ್ರಹ್ಮಣ್ಯಕ್ಕೆ ಹೋಗಿ, ಕಾಶಿಗೆ ಹೋಗಿ, ಹರಿದ್ವಾರ್ಗೆ ಹೋಗಿ, ಕೇರಳಕ್ಕೆ ಹೋಗಿ, ತಮಿಳ್ನಾಡಿಗೆ ಹೋಗಿ ಅಂತ ಏನು ಸಿಕ್ಕಲ್ಲ ಅಲ್ಲಿ. ನಿಮ್ಮನ್ನು ಒತ್ತಾಗ್ತಾರಷ್ಟೇ ಕಾಸಿಸ್ಕೊಂಡು. ಬಟ್ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅದ್ಯಾವುದೂ ಅಲ್ಲ, ಅದ್ಯಾವುದೂ ಅಲ್ಲ. ನೀವು ದೇವ್ರು ನಂಬೋದು ಬೇಕಾಗಿಲ್ಲ. ಬಟ್ ಯಾವ್ದು ನಂಬಬೇಕು? ನಾನು ಯಾರು ಅಂತ ತಿಳಿಬೇಕು. ತಿಳಿಬೇಕಾ ಬೇಡಮ್ಮ? ಯಾವ್ದು ತಿಳಿಬೇಕು ನೀನು? ನಾನೇನು ಅಂತ. ನಾನು ಯಾರು? ನಾನೇನಲ್ಲ, ನಾನು ಯಾರು? ನಿನ್ನ ಗಂಡ ನಾನು ಯಾರು? ನೀವಿಬ್ರು ಪ್ರಶ್ನೆ ಹಾಕೊಳ್ಳಿ ಫಸ್ಟು. ನೀನು ಯಾರು ಅಂತ ನಿನ್ನ ಗಂಡನ್ ಕೇಳು, ನೀನು ಯಾರು ಅಂತ ನಿನ್ನ ಗಂಡ ನಿನ್ನ ಕೇಳಲಿ. ಈ ಪ್ರಶ್ನೆ ಹಾಕೊಂಡು ಉತ್ತರ ತಗೊಂಡ್ರೆ ಪ್ರತಿಯೊಬ್ರು ಜೀವನದಲ್ಲಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಬದುಕಬಹುದು. ಮಾತೆತ್ತರ ದೇವ್ರು ನಂಬಿದೀವಿ ಹಿಂಗೆ ಹೇಳ್ಕೊಂಡೇ ನಮ್ಮ ದೇಶ ಈ ಮಟ್ಟಕ್ಕಾಗಿರೋದು. ದೇವ್ರು ನಿಮ್ಗೆಲ್ಲ ಹೇಳಿಲ್ವಲ್ಲ, ಭಗವಂತ ನಿಮ್ಗೆಲ್ಲ ಕೊಟ್ಬಿಟ್ಟಿದ್ದಾನೆ. ಮತ್ತೆ ದೇವ್ರು ನಂಬಿದ್ದೀನಿ ಅಂತ ಸೋಮಾರದಿಂದ ಜೀವನ ಕಳೆದ್ರೆ ಒಳ್ಳೆ ಮಕ್ಳು ಎಲ್ಲಿಂದ ಬರ್ತಾರಮ್ಮ? ಹಂಗವೂನ ಮಗು ಕಿವಿ, ಕಣ್ಣು, ಬಾಯಿ, ಕಾಲು, ತಲೆ, ಈ ಅಂಗಹೂನತೆ ಏನಕ್ಕೆ ಬರುತ್ತೆ ಅಂದ್ರೆ ಧರ್ಮದಲ್ಲಿ ಇರ್ತಕ್ಕಂತಹ ವಿಚಾರದಲ್ಲಿ ಜಮೀನು ನಿಮ್ಮ ಯಜಮಾನ್ರ ಮನೇಲಿ ಆಯ್ತಾ, ನಿಮ್ಮ ಅಪ್ಪನ ಮನೇಲಿ ಆಯ್ತಾ? ಎರಡು ಕಡೆ ಇದೆ ಸರ್. ಅದ್ರಲ್ಲಿ ಸತ್ತಿರೋನ್ನ ಎಲ್ಲಿ ಹಾಕಿರೋದು? ಸರ್ ಸತ್ತಿರೋದು ತಾಯಿ ಮನೆ ಕಡೆಗೂ ಹಾಕಿದ್ದಾರೆ ಸರ್, ತಂದೆ ಕಡೆಗೆ ಹಾಕಿದ್ದಿಲ್ಲ. ಈಗ ಗೊತ್ತಾಯ್ತಾ ಉತ್ತರ? ಗೊತ್ತಾಯ್ತೇನಮ್ಮ? ಸರ್ ತಾಯಿ ಮನೆ ಕಡೆ ಜಮೀನಲ್ಲಿ ಹಾಕಿರೋದ ಸರ್? ಹೂನಮ್ಮ, ಅದನ್ನೇ ಉತ್ತರ. ಈಗಾರು ಗೊತ್ತಾಯ್ತಾ ನಿಂಗೆ ಎಂದೆ?
ಜಮೀನಿನಲ್ಲಿ ಯಾರು ಸಂಸ್ಕಾರ ಮಾಡಿ ಸಮಾಧಿಯನ್ನ ಕಟ್ಟಿರ್ತಾರೋ ಅವರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂಗಹೀನ ಮಗು, ಬುದ್ಧಿಹೀನ ಮಗು ಹುಟ್ಟತ್ತೆ. ನಂಬರ್ 1. ನಂಬರ್ 2, ಹಸು ಸಾಕಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಿಮ್ಮ ಅಮ್ಮನ ಮೇಲೆ ಸಾಕ್ತಾ ಇದ್ರಾ, ನಿಮ್ಮ ಗಂಡ ಮೇಲೆ ಸಾಕ್ತಾ ಇದ್ರಾ? ಸರ್ ಮನೆಯಲ್ಲೂ ಹಸುಗಳಿಲ್ಲ, ಯಾರು ಇಬ್ರು ಮನೆಯಲ್ಲೂ ಹಸು ಇಲ್ಲ ಸರ್. ಓಕೆ, ಈಗ ನಿಮ್ಮ ಮನೆಗೆ ಯಾವಾಗಾರು ಹಸು ಯಾವತ್ತಾರು ನೀವು ನಿಮ್ಮ ಮನೆ ಮುಂದೆ ಹಸು ನೋಡಿದ್ಯಮ್ಮ ನಿಂತಿದ್ದು ಬಂದಿದ್ದು? ಹಾ ಸರ್, ಬಂದಿತ್ತು, ನಿಂತ್ಕೊಂಡಿರುತ್ತೆ, ಏನಾದ್ರು ಈಗ ನೀನು ಫಸ್ಟ್ ಅದು ತಿಳ್ಕೊ ಮೊದಲು. ಹಸು ಏನಕ್ಕೆ ಬಂದಿದೆ ಅಂದ್ರೆ ಕರ್ಮ ತೊಳ್ಕೊ ಅಂತ ಬರುತ್ತೆ. ಆದ್ರೂ ನೀವು ಏನೋ ಹಸು ಬಂತು ನಮ್ಮ ಮನೆಗೆ, ಖುಷಿನೇ. ಯಾಕೆ ಬಂತು? ಅದಕ್ಕೆ ನಮ್ಮ ಋಣ ಏನಿದೆ? ನಾವೇನು ಅದಕ್ಕೆ ಪೂರ್ಣ ದ್ರೋಹ ಮಾಡಿದ್ದೀವಿ, ಸಾಯಿಸಿದೀವಿ, ಕೊಲೆ ಮಾಡಿದ್ದೀವಿ, ಕುಯ್ಯೋರು ಕೊಟ್ಟಿದ್ದೀವಿ, ಕಾಲು ಮುರಿದಿದೆ, ತಗೊಂಡೋಗಿ ಎಲ್ಲೋ ಬಿಸಾಕಿದ್ದೀವಿ, ನಾಯಿ ಸತ್ತಿದೆ ಅದೊಂದು ಕಡೆ ಹಾಕಿದ್ದೀವಿ, ಹಸು ಸತ್ತಿದೆ. ಈ ರೀತಿಯ ಸಮಸ್ಯೆ ಜಮೀನಲ್ಲಿ ಇರ್ತಕ್ಕಂಥ ಕಾರಣ ಕೋರ್ಟಲ್ಲಿ, ಪೊಲೀಸ್ ಸ್ಟೇಷನಲ್ಲಿ, ನರ್ಸಿಂಗ್ ಹೋಮಲ್ಲಿ ಅವಾಗವಾಗ ಭೇಟಿ ಆಗ್ತಾ ಇರಬೇಕು. ನೀವೆಷ್ಟು ಕೋಟಿ ಖರ್ಚು ಮಾಡಿದ್ರು ರೋಗ ಪರಿಹಾರ ಆಗಲ್ಲ. ಕಾರಣ ಸ್ವಂತ ಭೂಮಿಯಲ್ಲಿ ನೀವು ಸಮಾಧಿ ಮಾಡಿರ್ತಕ್ಕಂಥ ಜಮೀನು ಸ್ಫೂರ್ತಿಯಾಗಿ ಸ್ಮಶಾನವಾಗಿದೆ. ಆ ಶಾಪದ ಫಲ ನಿಮ್ಮ ಇಡೀ ಕುಟುಂಬ ಜೀವನದಲ್ಲ ಅನುಭವಿಸ್ಬೇಕು. ಇವತ್ತಿಗೆ ಮುಗಿಲಿಲ್ಲ. ಕಿಡ್ನಿ, ಹಾರ್ಟು, ಲಿವರು, ಬೆನ್ನು, ಸೊಂಟ, ತಲೆ, ಕಾಲು ಎಲ್ಲೆಲ್ಲಿ ಯಾರ್ಯಾರು ಕಳ್ಕೊಳ್ಳೋತೋ ಗೊತ್ತಿಲ್ಲ. ಈ ಸತ್ಯ ಯಾರ ಕೈಲೂ ಹೇಳಕ್ಕಾಗಿಲ್ಲ. ಹೇಳಿದ್ದೀನಿ, ತಿಳ್ಕೊಳಮ್ಮ, ಬೇಜಾರು ಮಾಡ್ಕೋಬೇಡ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಸರ್ ಅರ್ಥ ಆಯ್ತು. ಮತ್ತೆ ಏನ್ ಮಾಡೋದು ಸರ್? ಏನ್ ಮಾಡೋದು ಅಂತ ನೀನು ಅಲ್ಲೇ ಕುತ್ಕೊಂಡು, ನಾನು ಇಲ್ಲೇ ಕುತ್ಕೊಂಡು ಹೇಳಿದ್ರೆ 3 ದಿನ ಆದ್ರೂ ನೀನು ಕೇಳಿಸ್ತಾನೆ ಇರ್ತೀಯ, ನಾನು ಹೇಳ್ತಾನೆ ಇರ್ತೀನಿ. ಅದಲ್ಲ ವಿಷಯ. ಸತ್ಯ ಗೊತ್ತಾಯ್ತಲ್ಲ ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡು. ಹೇಳ್ಕೊಡೋಣ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಸುಕನ್ಯಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಕಣ್ಣಿನ ಬೆಳಕಿನ ವೇಗದ ಕುರಿತಂತೆ. ಮುಂದುವರಿಸೋದಾದ್ರಿ ಗುರುಗಳೇ. ಈಗ ಇಬ್ರು ಈ ಮಾತು ಹೇಳಿದ್ರು, ದೇವ್ರನ್ನ ನಂಬೋದು. ಅಮ್ಮ ಇದು ಸರಿನಾ ಮಾತು? ನಿಜವಾಗ್ಲೂ ಸರಿನಾ? ಮನುಷ್ಯ ಅದನ್ನು ಹೇಳ್ಬೋದ ಈ ಮಾತನ್ನ? ದೇವ್ರು ನಂಬೋದು ಏನಕ್ರಿ ನಂಬೇಕು ದೇವ್ರನ್ನ? ನಿಮ್ ದೇವ್ರು ಹೇಳಿಲ್ವಲ್ಲ ನಂಬೋ ಅಂತ. ದೇವಸ್ಥಾನದಲ್ಲಿ ಪೂಜೆ ಮಾಡುವಂತ ಪೂಜಾರಿಗೆ ದೇವ್ರು ಎಲ್ಲವನ್ನು ಕೊಟ್ಬಿಡ್ತಾನ? ಇಲ್ಲ ಅಲ್ಲ. ಅವ್ರಿಗೆ ಸಮಸ್ಯೆ ಜಾಸ್ತಿ. ಯಾಕೆಂದ್ರೆ ಟೈಮ್ ಸರಿ ತಿನ್ನಕ್ಕಾಗಲ್ಲ, ಒಂದು ಗ್ಲಾಸ್ ಕಾಫಿ ಕುಡಿಯೋಕ್ಕೂ ಆಗಲ್ಲ. ಯಾಕೆ ಬರ್ತಿರ್ತಲ್ಲ, ಸ್ವಾಮಿ ಅರ್ಚನೆ ಮಾಡಿ, ಸ್ವಾಮಿ ಮಂಗಳಾರತಿ ಮಾಡಿ, ಸ್ವಾಮಿ ಏನೋ ಹೇಳ್ತಿರ್ತಾರೆ. ಅವನಿಗೆ ಬಿಡಕ್ಕೂ ಆಗಲ್ಲ. ಸಂಪಾದನೆನೂ ನೋಡಬೇಕು, ದೇವ್ರನ್ನೂ ನೋಡಬೇಕು, ಜನನೂ ನೋಡಬೇಕು, ಇದ್ರ ಮಧ್ಯೆ ಹೆಂಡತಿ ಮಗಳು ಕಟ್ಕೊಂಡು ಅಳಬೇಕು. ಹೌದಾ? ಪ್ರಾಬ್ಲಮ್ ಇರೋದೇ ಅಲ್ಲೇ ಜಾಸ್ತಿ. ಯಾಕೆ? ಬೆಳಿಗ್ಗಿಂದ ಸಂಜೆವರೆಗೂ ದೇವಸ್ಥಾನ ಪೂಜೆ ಮಾಡೋ ಪೂಜಾರಿಗೆ ಸಮಸ್ಯೆ ಇದ್ದ ಮೇಲೆ ನಾವು ದೇವರ ಹತ್ರ ಹೋಗಿ ಕೇಳೋದೇನು? ಯೋಚನೆ ಮಾಡ್ಬೇಕಲ್ಲ. ದೇವರ ಮೇಲೆ ಭಾರ ಹಾಕೋದು ಸೋಮಾರಿತನ ಜನಗಳಲ್ರಿ. ತಪ್ಪಿಸ್ಕೊಳ್ಳೋರು ಹೇಳೋದು ಈ ಮಾತು, ನಾನು ದೇವ್ರು ನಂಬ್ತೀನಿ, ವಾರ ಬಂದರೆ ದೇವಸ್ಥಾನಕ್ಕೆ ಹೋಗ್ತೀನಿ. ನೀನು ಹೋಗು ಅಂತ ಹೇಳಿದವ್ರು ಯಾರು? ಮಕ್ಕಳು ಕೇಳ್ತಾರೆ, ನಾನು ನಿನ್ನನ್ನು ಹೊಟ್ಟೆಲಿ ಉಡ್ತೀನಿ ಅಂತ ಕೇಳಿದ್ನಾ? ಇಲ್ಲ. ನೀನು ಹಾಕೊಂಡಿದ್ದು. ನನಗೇನು ಹೇಳ್ತೀಯ? ನಾನು ಓದಿಸು ಅಂತ ಹೇಳಿದ್ನಾ? ಇಲ್ಲ. ನೀನು ನನಗೇನು ಹೇಳ್ತೀಯ? ಹಿಂಗೆ ನೋಡಿ ಛೇಮಾರಿ ಮಾಡಿದಾಗ ತಂದೆ ತಾಯಿ ತಲೆ ಬಗ್ಗಿಸ್ಬೇಕಾಗತ್ತೆ. ಇನ್ನು ಮುಂದೆ ಇದೇ ಸಿಕ್ಕೋದು ಎಲ್ಲ ತಂದೆ ತಾಯಿಗಳಿಗೆ. ಈಗ ಆಲ್ರೆಡಿ ಸಿಕ್ಕಿದೆ. ಸಮಾಜದಲ್ಲಿ ಈ ಮಾತನ್ನ ಹೇಳ್ತಕ್ಕಂಥ ಗುಂಡಿಗೆ ಒತ್ತಿರೋ ಗಂಡಸು ಅಂದ್ರೆ ಯಾರೂ ಇಲ್ಲ ಈ ವಿಚಾರ ಹೇಳಕ್ಕೆ. ದೇವರು ಮಾಡಿ, ಪೂಜೆ ಮಾಡಿ, ಅಭಿಷೇಕ ಮಾಡಿ, ತಾಯ್ತಾ ಕಟ್ಟಿಸ್ಕೊಳ್ಳಿ, ತಡೆ ಓಡಿಸಿ, ಸರ್ಕಸ್ ಮಾಡೋದಕ್ಕೆ ಬೇಕಾದ ಜನ ತುಂಬಿದ್ದಾರೆ ಭಾರತ ದೇಶದ ತುಂಬ. ಅಂತ ಜನಗಳ ಹತ್ರ ಹೋಗ್ತಕ್ಕಂಥ ನೀವು ಯಾರು ತಿಳ್ಕೋಬೇಕು ನೀವು. ಇನ್ನು ಮುಂದೆ ಯಾರೇ ಆಗಲಿ ಹೇಳಬೇಕಾದದ್ದು ಏನು ಅಂದರೆ ನಾನು ಯಾರು, ಅದಕ್ಕೆ ನಾವು ಎಲ್ಲಿಂದ ಬಂದೆ ಅಂತ ಇವತ್ತು ಬೋರ್ಡ್ ಹಾಕಿರೋದು. ದಯವಿಟ್ಟು 5-5 ಸಲ ನೋಡಿ. ಒಂದ್ಸಲ ಕುತ್ಕೊಂಡು ಮೊಬೈಲ್ನ 5-5 ಸಲ ನೋಡಿ, ನಾನು ಎಲ್ಲಿಂದ ಬಂದೆ ಅಂತ. ಇತಿಹಾಸದಲ್ಲಿ ಯಾರು ಈ ಪ್ರಶ್ನೆ ಹೇಳಿದ್ದಾರೆ ಪ್ರಪಂಚಕ್ಕೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಕೋಟಿ ಖರ್ಚು ಮಾಡಿದ್ರು ನಿಮ್ಗೆ ಈ ಮಾಹಿತಿ ಸಿಗಲ್ಲ. ಅಂತಹ ಒಂದು ಮಾಹಿತಿ ನಿಮ್ಗೆ ಸಿಕ್ಕಿದೆ ಅಂದರೆ ಎಷ್ಟೋ ಜನ್ಮದ ಪುಣ್ಯ ಬೇಕಾಗತ್ತೆ ಕೇಳಿಸ್ಕೊಳಕ್ಕೆ ಕಿವಿಯಿಂದ. ಇದನ್ನು ಹರಗಿಸ್ಕೊಳಕ್ಕೆ ಮೊದಲು ತೀರ್ಮಾನ ಮಾಡಿ. ನಾನು ಯಾರು? ಹೂ ಆರ್ ಯು? ಕೋಪ ಬಂದಾಗ ಇಂಗ್ಲೀಷಲ್ಲಿ ಕೇಳ್ತಾರೆ ಅಲ್ಲಮ್ಮ. ಮಗಳು ಅಪ್ಪನ ಕೇಳ್ತಾಳೆ. ಎಲ್ಲಿ? ಲವ್ ಮಾಡಿಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅಪ್ಪನ ಕರೆಸ್ತಾರೆ, ನನಗೆ ಸೆಕ್ಯೂರಿಟಿ ಕೊಡಿ ಅಂತ. ಅಲ್ಲಿ ಅಪ್ಪ ಹೋದಾಗ ಮಗಳು ಕೇಳ್ತಾಳೆ, ಹೂ ಆರ್ ಯು? ಯಾಕೆ ಅಂದರೆ ನೀನು ಯಾಕೆ ಮದುವೆ ಮಾಡ್ಕೊಂಡೆ ನನ್ನ ಮಾತು ಬಿಟ್ಟು, ನನ್ನ ಒಳ್ಳೆ ಹುಡುಗನ ಜೊತೆ ಮಾಡ್ತಾ ಇದ್ದ. ಹೂ ಆರ್ ಯು? ಯು ಗೆಟ್ ಔಟ್. ಇಂತಹ ಪ್ರಶಸ್ತಿ ಪತ್ರಗಳನ್ನು ಕೊಡುವಂತಹ ಮಕ್ಕಳನ್ನ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ತಂದೆ ತಾಯಿಗಳಿಗೆ ಎಂತಹ ಸನ್ಮಾನಗಳನ್ನು ಮಾಡಬೇಕು ಪ್ರತಿಯೊಬ್ಬರು ಯೋಚನೆ ಮಾಡಿ. ಇದನ್ನು ಅವಮಾನ ಮಾಡಬೇಕು ಅಂತ ಮಾತಾಡ್ತಾ ಇಲ್ಲ ನಾನು. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೋಬೇಡಿ.
ಅವಮಾನ ಆಗತ್ತೆ, ನಾಚಿಕೆ ಆಗತ್ತೆ, ಬೇಜಾರಾಗತ್ತೆ ಅಂದರೆ ನಿಮ್ಮ ಬದುಕು ನಿಮ್ಗೇನು ಸೌಂದರ್ಯವಾದ ಬದುಕು ಕೊಡಲ್ಲ. ಇಲ್ಲ, ಇವತ್ತಾದರೂ ನಮಗೆ ಪ್ರಾಯಶ್ಚಿತ್ತ ಗೊತ್ತಾಯಿತು, ಈ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಯಾರೋ ಒಬ್ಬರು ಮೂಲಕವಾಗಿ ಬಾಯಿಂದ ಭಗವಂತ ನುಡಿಸ್ತಾ ಇದ್ದಾನೆ, ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ಸೋಮಾರಿತನದಿಂದ ಭಗವಂತನನ್ನು ನಂಬಿದ್ದೀವಿ ಅಂತಕ್ಕಂಥ ಗೊಡ್ಡು ವಿಚಾರಗಳನ್ನು ತಿಳ್ಕೊಂಡು ನಾವು ಮೌಢ್ಯದಲ್ಲಿ ಸಿಕ್ಕಾಕೊಂಡಿದ್ದೀವಿ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಭಗವಂತನನ್ನ, ನಾವು ಊಟ ಮಾಡುವ ಅನ್ನದಲ್ಲಿ ಭಗವಂತನನ್ನ, ನಾವು ಕಟ್ಟುವ ಮನೆಯಲ್ಲಿ ಭಗವಂತನನ್ನ ನಾವು ಉಳಿಸ್ಕೋಬೇಕೇ ಹೊರ್ತು ದೇವಾಲಯದಲ್ಲಿ ಕೂತಿರ್ತಕ್ಕಂಥ ದೇವರ ಹತ್ರ ಹೋಗಿ ನಾನು ಬೇಡಿ ಸರ್ ಮಾಡ್ಕೋತೀನಿ ಅಂದರೆ ಹೇಳ್ಬಿಟ್ಟಿದ್ದೀನಿ, ಪೂಜಾರಿಗೆ ಹೋಗಿ ಕೇಳಿ ಒಳ್ಳೇದಾಗೈತಾ ಅಂತ. ಹಾಗಾದರೆ ಪೂಜಾರಿ ತಪ್ಪ ಅಲ್ಲ, ದೇವಸ್ಥಾನಕ್ಕೆ ಹೋಗೋದು ತಪ್ಪ ಅಲ್ಲ. ಅವ್ರ ಚಿಂತೆ ನಿಮಗೆ ಯಾಕ್ರಿ? ನಿಮ್ಮ ಮನೆ ನಿಮ್ಮ ದೇಹವನ್ನು ಸರಿ ಮಾಡ್ಕೊಳ್ಳಿ, ಅಲ್ಲಿ ಭಗವಂತ ನಿಮಗೆ ಕಾಣಿಸ್ತಾನೆ. ಕಣ್ಣು ಮುಚ್ಚಿ ಕೂತ್ಕೊಳ್ಳಿ, ಒಂದೇ ದೇವ್ರು ಕಾಣಿಸುತ್ತೆ. ಕಣ್ಣು ತೆರೀರಿ, ಪ್ರಪಂಚದಲ್ಲಿರೋ ದೇವರೆಲ್ಲ ಕಾಣಿಸ್ತವೆ. ವೆರಿ ಸಿಂಪಲ್. ಏನಮ್ಮ? ಕಣ್ಣು ಮುಚ್ಕೊಂಡ್ರೆ ಇದಕ್ಕೆ ನಿಜವಾದ ಪೂಜಾರಿ ಮಾನಸಾ ಪೂಜೆ ಅಂತ ಹೇಳ್ತೀವಿ. ಮಂತ್ರ ಹೇಳ್ಕೊಂಡು, ಪುಸ್ತಕ ನೋಡ್ಕೊಂಡು ಮಂತ್ರ ಹೇಳ್ಕೊಂಡು ಪೂಜೆ ಮಾಡಿದವರು ಜೀವನದಲ್ಲಿ ಅವರಂಥ ಹುಚ್ಚುತನ ಇನ್ಯಾರಿಗೂ ಇಲ್ಲ. ಯಾರು ಮಂತ್ರವನ್ನು ಪ್ರತಿದಿನ ಮನೆಯಲ್ಲಿ ಬಳಸ್ತಾರೋ ಅದು ಹುಚ್ಚುತನ. ಮಂತ್ರ ಇರೋದು ಕೇಳಿಸ್ಕೊಳ್ಳೋಕ್ಕೆ, ಹೇಳಕ್ಕಲ್ಲ. ಇದು ನಮಗೆ ಗೊತ್ತಿಲ್ಲ. ಬಾಯನ್ನು ತೆರೆಯದೆ ಪ್ರತಿಯೊಂದನ್ನು ಕೇಳಿಸ್ಕೋತಾರಲ್ಲ ಅವರೇ ಜ್ಞಾನವಂತರು, ಅವರೇ ದೇವ್ರಿಗೆ ಹತ್ತಿರವಾದವರು. ಒಂದಕ್ಕೊಂದು ವಾದ ವಿವಾದ ಮಾಡಿ ತರ್ಕ ಮಾಡ್ತಾರಲ್ಲ ಅವ್ರಿಗೆ ನಾವು ಹೆಸರು ಕೊಡೋದು ಬೇಡ, ಅವರೇ ತಿಳ್ಕೋಬೇಕು. ಈ ಸತ್ಯ ಪ್ರತಿಯೊಬ್ಬರಿಗೂ. ಇವತ್ತು ಮಕ್ಕಳು ಅಪ್ಪ ಅಮ್ಮನಿಗೆ ಮಾಡ್ತಾ ಇರೋ ವಾದ ವಿವಾದ ಇದೇನೆ, ನೀವು ಸರಿ ಇಲ್ಲ, ನಮಗೆ ಸರಿ ನೋಡ್ಕೊಳ್ಳಿಲ್ಲ, ನಮಗೆ ಸರಿಯಾಗಿ ಜನ್ಮ ಕೊಡಲಿಲ್ಲ, ಇನ್ನು ಎಷ್ಟು ಮಾತು ನಿಮ್ಮನ್ನು ಕೇಳಿ ಅವಮಾನ ಮಾಡಬೇಕು ಸ್ವಲ್ಪ ಯೋಚನೆ ಮಾಡಿ. ಆದರೂ ನೀವು ಮಂಡತನದಲ್ಲೇ ಮಕ್ಕಳು ಸರಿ ಇಲ್ಲ ಅಂತ ಮಕ್ಕಳ ಮೇಲೆ ವರದಿ ಆಗ್ತಿರಲ್ಲ, ಎಷ್ಟು ಮಟ್ಟಕ್ಕೆ ಮಕ್ಕಳು ಸರಿ, ನೀವು ಸರಿ ಸ್ವಲ್ಪ ಯೋಚನೆ ಮಾಡಿ. ಮೊದಲನೇದಾಗಿ ಮನೆಯ ಯಜಮಾಂತಿಯಾದವರು ಮನೆಯಲ್ಲಿ ರಿಪೇರಿ ಆಗುತ್ತಕ್ಕಂಥದ್ದೇ ಭಗವಂತನ ಆರಾಧನೆ. ಈ ಭಗವಂತನ ಆರಾಧನೆ ಮಾಡಬೇಕು ಅಂತ ನಮಗೂ ಇಷ್ಟ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಹೌದಾ? ಒಂದಿನ ಮಾಡ್ಬಿಟ್ಟು ಎರಡನೇ ದಿನ ಮೈ ನೋವು ಬತ್ತು ಸ್ವಾಮಿ, ಬೆನ್ನು ನೋವು ಬತ್ತು, ಹೇಳೋಕ್ಕಾಗಲಿಲ್ಲ ಅಂತ ಗಂಡ ಹೇಳ್ಬೋದು. ಹೆಂಡತಿ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಸ್ವಾಮಿ ಅಂತ ಹೆಂಡತಿ ಹೇಳ್ಬೋದು. ಹೌದು ತಾನೆ? ಇದಿಷ್ಟಕ್ಕೂ ಕಾರಣ ಭಗವಂತ ಎಲ್ಲಿ ಕಾಣಿಸ್ತಾನೆ, ಭಗವಂತ ಎಲ್ಲಿದ್ದಾನೆ, ನಮಗೆ ಅವನು ನಿಜಕ್ಕೂ ಕಾಣಿಸ್ತಾನ, ಭಗವಂತ ಅನ್ನೋ ಇರ್ತಕ್ಕಂಥ ನಾವು ಪೂರ್ಣವಾಗಿರ್ತಕ್ಕಂಥದ್ದನ್ನು ನಾವು ನೋಡಬೇಕು, ಭಗವಂತನನ್ನ ಅಲ್ಲ. ನಿಮ್ಮ ಮನಸ್ಸಲ್ಲಿ ಯಾವಾಗ ಪ್ರೀತಿ ಬರುತ್ತೆ, ಹೆಂಡತಿ ಮೇಲೆ ಪ್ರೀತಿ, ಮಕ್ಕಳ ಮೇಲೆ ಪ್ರೀತಿ, ಸಮಾಜದ ಮೇಲೆ ಪ್ರೀತಿ, ನಿಮ್ಮ ಬದುಕಿನಲ್ಲಿ ಪ್ರೀತಿಯನ್ನು ಬರ್ತದಲ್ಲ, ಅದು ನಿಮ್ಮಲ್ಲಿ ದೇವರಿದ್ದಾನೆ ಅಂತ ಅರ್ಥ. ಪ್ರೀತಿ ಅನ್ನೋದು ಬೇಕಾ ಬೇಡವಾ? ಬೇಕಲ್ಲ. ಇದು ನಾವು ಹುಡುಗ ಹುಡುಗಿ ಲವ್ ಮಾಡ್ತಾರಲ್ಲ ಸ್ವಾಮಿ, ಅದೊಂದೇ ಟಾಪಿಕ್ಕು. ಲವ್ ಅಂದ್ರೆ ಗೊತ್ತಿರೋ ಬಿಡಿ ಸ್ವಾಮಿ, ಹುಡುಗ ಹುಡುಗಿ ಮಾಡುತ್ತಾನೆ. ಈ ಮಟ್ಟಕ್ಕೆ ನಾವು ಹಾಳಾಗಿದ್ದೀವಿ. ಲವ್ ಅಂತಕ್ಕಂಥ ಪದ ಬಳಸೋದು, ಲವ್ವಿನ ಅರ್ಥದ ಪದಗಳನ್ನ ಬಳಸೋದು, ಪ್ರೀತಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ನಮ್ಗಿನ್ನೂ ಆ ಕ್ವಾಲಿಟಿನೇ ಗೊತ್ತಾಗಿಲ್ಲ. ಎಲ್ಲರ ಹತ್ರನೂ ಒಂದೇ ಪ್ರೀತಿ ಇರಲ್ಲ ಅಂತ ಗೊತ್ತು, ಆದರೂ ಒಂದೇ ಲೈನು ಹುಡುಗ ಹುಡುಗಿ ಲವ್ ಮಾಡುತ್ತಾನೆ, ಅಷ್ಟು ಬಿಟ್ಟು ಇನ್ನೇನು ಇಲ್ಲ ಅಂತ ನಾವು ತಿಳ್ಕೊಂಡು ಕಣ್ಣು ಮುಚ್ಕೊಂಡು ಕಣ್ಣು ಕೊಟ್ಟಿದ್ರು ಕುರುಡರಾಗಿದ್ದೀವಿ. ಇದಕ್ಕೆ ಮೂಲ ಕುಟುಂಬದ ಮೂಲ ಶಿಕ್ಷಣ ಯಾವುದು? ಇದು ಕ್ವಶನ್. ಕುಟುಂಬದ ಮೂಲ ಶಿಕ್ಷಣ ಯಾವುದು? 2 ಸಲ ಹೇಳಿದ್ದೀನಿ. ದಯವಿಟ್ಟು ಇದನ್ನು ರಾತ್ರಿ ನಿದ್ದೆ ಮಾಡಿದಾರ ಪರವಾಗಿಲ್ಲ, 10 ನಿಮಿಷ ಯೋಚನೆ ಮಾಡಿ. ಇದನ್ನು ಕುಟುಂಬದ ಮೂಲ ಶಿಕ್ಷಣ ಯಾವುದು? ತಂದೆ ತಾಯಿಯಾದವರ ಮೂಲ ಶಿಕ್ಷಣ ಯಾವುದು? 3 ಸಲ ಹೇಳಿದ್ದೀನಿ. ಯಾಕೆ ಅಂದರೆ ಸಾಧ್ಯ ಇಲ್ಲ. ಏನದು ಮೂಲ ಶಿಕ್ಷಣ ಅಂದರೆ ಒಂದೇ ಸಮಯ. ಯಾವುದು ಶಿಕ್ಷಣ ಯಾವುದು ಬರಬೇಕು? ನಮ್ಮ ಹೊಟ್ಟೆಯ ಕರಳಲ್ಲಿ ತುಂಬಿರ್ತಕ್ಕಂಥ ಮಲ ವಿಸರ್ಜನೆ ಒಂದೇ ಸಮಯದಲ್ಲಿ ನೀವಾಗಲಿ ಮಕ್ಕಳಾಗಲಿ ಬೆಳಿಗ್ಗೆ 6 ಗಂಟೆ ಕರೆಕ್ಟಾಗಿ ಹೋಗಬೇಕು. 6:05 ಹೋದ್ರೂ ಶಿಕ್ಷಣ ತಪ್ಪು. ಈಗ ನಮ್ಮಲ್ಲಿ ತಿಂಡಿ ತಿಂದ ಮೇಲೆ, ಊಟ ಆದಮೇಲೆ, ಮಲಗಿದ್ದೆದ್ದ ಮೇಲೆ ಸಾಯಂಕಾಲ ತನಕ 4 ಸಲ 5 ಸಲ ಓಡಾಡ್ಕೊಂಡು ಮಾಡ್ಕೊಂಡು ಫಜಿತಿ ಎತ್ಕೊಂಡು ಪೂರ್ತಿ ಮನೆ ಕುಟುಂಬನೇ ಗಬ್ಬೆದ್ದೋಗಿದೆ. ದೇವರಲ್ಲಿ ಬರುತ್ತಲ್ಲಿ. ಪ್ರಪಂಚದ ಇತಿಹಾಸದಲ್ಲಿ ಒಂದು ಮನೇಲಿ ಈ ಶಿಕ್ಷಣ ಇದೆ ನೋಡೋಣ. ಒಬ್ಬರು ಗಂಡ ಹೆಂಡತಿ ಯಾರೇ ಆಗಲಿ ಕರೆಕ್ಟ್ ಟೈಮ್ಗೆ ನಾನು ಮೋಷನ್ಗೆ ಹೋಗ್ತಕ್ಕಂಥ ಅಭ್ಯಾಸ ಇದೆ ಅಂತ ಯಾರು ಇದೆ ದಯವಿಟ್ಟು ಕರೆ ಮಾಡಿ. ಬಿಚ್ತೀನಿ ನಾನು ಮುಂದಕ್ಕೆ ಅದನ್ನ ವಿಚಾರನ. ನೀವು ಹೋಗ್ತೀವಿ ನಾನು ಒಪ್ಕೊಳಕ್ಕೆ ರೆಡಿ ಇಲ್ಲ. ಹಾಗಂತ ಹೋಗಕ್ಕಾಗಿಲ್ಲ ಅಂತಲ್ಲ. 1 ಕೋಟಿಯಲ್ಲಿ ಒಬ್ಬ ವ್ಯಕ್ತಿಗೆ ಇದು ಸಾಧ್ಯ ಇಲ್ಲ ಈ ಅಭ್ಯಾಸ. ಯಾವಾಗಲೂ ಒಂದ್ಸಲ ಒಯ್ತೀನಿ ಸ್ವಾಮಿ, ಒಂದ್ಸಲ ಊಟ ಹೆಚ್ಚು ಕಮ್ಮಿ ಆದ್ರೆ ಒಂದ್ಸಲ ಒಯ್ತೀನಿ, ಹೋಟ್ಲ ತಿನ್ಬಿಟ್ರೆ 2 ಸಲ ಒಯ್ತೀನಿ. ಈ ಥರ ವಿಚಿತ್ರವಾಗಿ ಹೊಟ್ಟೆಯಲ್ಲಿರ್ತಕ್ಕಂತಹ ಮಲಶೇಷವನ್ನು ಹೊರಗಡೆ ತೆಗೆಯುವಂಥದ್ದು ಗೊತ್ತಿಲ್ಲ, ಹೇಗೆ ಊಟ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಅದನ್ನು ಹೇಗೆ ಅರಗಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ.
ದೇವ್ರು ನಂಬಿದ್ದೀನಿ ಅಂತ ಮಕ್ಕಳಿಗೂ ಅದನ್ನೇ ಹೇಳ್ತೀರಾ, ನೀವು ಅದನ್ನೇ ಹೇಳ್ಬಿಟ್ಟು ಅನುಭವಿಸ್ತಾ ಇದ್ದೀರಾ, ಪ್ರಪಂಚಕ್ಕೂ ಅದನ್ನೇ ಬೋಧನೆ ಕೊಡ್ತಾ ಇದ್ದೀರಾ. ಏನು ಅರ್ಥ ಇದೆ ಇದರಲ್ಲಿ? ಪ್ರತಿಯೊಬ್ಬರು ಯೋಚನೆ ಮಾಡಿ. ಮೂಲ ಶಿಕ್ಷಣ, ಮಲ ಶಿಕ್ಷಣ. ವೆರಿ ಸಿಂಪಲ್. ಪ್ರತಿಯೊಬ್ಬ ಮನುಷ್ಯನ ಮೂಲ ಶಿಕ್ಷಣ ಯಾವುದು? ಮಲ ಶಿಕ್ಷಣ. ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ ಈ ವಿಚಾರ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದಕ್ಕೆ ಸಂಸ್ಕಾರ ಇರೋದು. ನಮ್ಮ ಭಾರತೀಯರಿಗೆ ಮಾತ್ರ ಇದು ಸತ್ಯ ಗೊತ್ತಾಗೋದು. ಹೊರಗಡೆ ದೇಶದಲ್ಲಿ ದುಡ್ಡು ಸಂಪಾದನೆ ಮಾಡಕ್ಕೆ ಹೋಗ್ತಿರಲ್ಲ, ಇಲ್ಲಿಂದ ಓದಿಸಿ ಮಕ್ಕಳನ್ನ ಕಳಿಸ್ತಿರಲ್ಲ, ತಿಳ್ಕೊಳ್ಳಿ, 1 ಗಂಟೆಯಲ್ಲಿ ಮೆಡಿಕಲ್ ಓಪನ್ ಮಾಡಿದ್ರೆ ಮುಚ್ಚಿದ್ರೆ 1,00,000 ಜನ ಸಾಯ್ತಾರೆ. 1 ಗಂಟೆ ಮೆಡಿಕಲ್ ಮುಚ್ಚಿದ್ರೆ. ಯಾಕೆ? ದುಡ್ಡು. ನಮ್ಮ ಭಾರತೀಯರಿಗೆ ಬೇಕಾಗಿರೋದು ದುಡ್ಡು. ಅದಕ್ಕೆ ಓದ್ಬಿಟ್ಟು ಒಂದ್ಸಲ 10 ವರ್ಷ ಹೋಗಿ ಬಂದ್ಬಿಟ್ರೆ ಸ್ವಾಮಿ, ಅದೇನಕ್ಕೆ ಹೋಗ್ತಾರೋ, ಏನು ತರ್ತಾರೋ ಭಗವಂತನಿಗೆ ಗೊತ್ತು, ಹೋಗ್ಲಿ, ತೊಂದರೆ ಇಲ್ಲ. ಆದರೆ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯನ, ಹಣನ? ಸ್ವಲ್ಪ ಯೋಚನೆ ಮಾಡಿ. ಯಾವ್ದು ಬೇಕಮ್ಮ? ಆರೋಗ್ಯ ಬಿಟ್ಟು ಎಲ್ಗೋ ಹೋಗಿ ದುಡ್ಡು ಸಂಪಾದನೆ ಮಾಡಿದ್ರೆ ಏನಕ್ಕೆ ಬೇಕಾದ ದುಡ್ಡು? ಗಂಡನೂ ದುಡಿತಾರೆ, ಹೆಂಡತಿನೂ ದುಡಿತಾರೆ, ಹೆಂಡತಿಗೂ ನೆಮ್ಮದಿ ಇಲ್ಲ, ಗಂಡನಿಗೂ ನೆಮ್ಮದಿ ಇಲ್ಲ, ಮಕ್ಕಳಿಗೂ ನೆಮ್ಮದಿ ಇಲ್ಲ, ಸಮಾಜಕ್ಕೂ ಒಳ್ಳೇದು ಮಾಡಲಿಲ್ಲ. ಮತ್ತು ಏನಿದು? ನಾನು ನಿಮಗೆ ಎಲ್ಲರಿಗೂ ಬುದ್ಧಿ ಹೇಳ್ತಾ ಇಲ್ಲ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಯಾಕೆ ಅಂದರೆ ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ, ನಿಮ್ಮಲ್ಲಿ ಈ ಸತ್ಯ ಅರ್ಥ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ನಾನು ಆರ್ಡರ್ ಮಾಡ್ತಾ ಇಲ್ಲ, ಆರ್ಡರ್ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ. ಯಾಕೆ ಅಂದರೆ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಹೇಳಿದ್ರೆ ಕೇಳೋದಕ್ಕೆ ಕಷ್ಟ ಇದೆ. ಅಂತಹ ವಿಚಾರ ನಾವು ಆ ರೀತಿಯಾಗಿ ಪಕ್ಕದ ಮನೆಯವ್ರು ನೋಡಿಕೊಂಡು ತಪ್ಪು ದಾರಿ ಹೋಗೋದು ಬೇಡ. ಈ ಶಿಕ್ಷಣ ಪ್ರತಿಯೊಬ್ಬರಿಗೂ ಬೇಕು ಅಂತ ಬೇಡ ಅಂತೆಮ್ಮ. ಹೇಗಿರಬೇಕು ಅಂದರೆ, ದೇವರು ನಿಮ್ಮಲ್ಲಿ ಸದಾ ನಿಮ್ಮ ಒಟ್ಟಿಗೆ ನಿಮ್ಮನ್ನು ಕೆಲಸ ಮಾಡಬೇಕು ಅಂದರೆ, ಭಗವಂತನ ಕೆಲಸ ಏನ್ರಿ? ನೀವು ಮಲ್ಕೊಂಡು ಸ್ಮರಣೆ ಮಾಡಿದ್ರು ಕೂಡ ಭಗವಂತನ ಸ್ಮರಣೆ ಮಾಡೋದಷ್ಟೇ, ಪೂಜೆ ಮಾಡೋದಲ್ಲ, ಭಗವಂತನ ನಂಬೋದಲ್ಲ. ಮಾಡುವ ಕೆಲಸದಲ್ಲಿ ಭಗವಂತನನ್ನ ನೋಡಿ, ನಿಮ್ಮ ವೃತ್ತಿಯಲ್ಲಿ ಭಗವಂತನನ್ನ ನೋಡಿ, ಆ ಮಾಡುವ ಸಮಯದಲ್ಲಿ ಭಗವಂತನನ್ನ ನೋಡಿ. ಗುಡಿಯಲ್ಲಿ ಹೋಗಿ ಭಗವಂತನ ನೋಡೋದಲ್ಲ. ಟೈಮ್ ಆಯಿತು, ಸಂಬಳ ಕೊಡ್ತಾರೆ, 5 ಗಂಟೆ ಆದರೆ ಸಾಕು, ಗಂಟೆ ಹೊಡಿತು, ಬೆಲ್ ತಗೊಂಡು ಟಿಫನ್ ತಗೊಂಡು ಹೋಗ್ತೀನಿ ಅನ್ನೋ ಪ್ರಶ್ನೆ ಅಲ್ಲ. ನಾನು ಎಷ್ಟು ಕೆಲಸವನ್ನು ಮಾಡ್ತಾ ಇದ್ದೇನೆ, ಎಷ್ಟು ಸತ್ಯವಾಗಿ ನಡ್ಕೊಳ್ತಾ ಇದ್ದೇನೆ, ಇದರಲ್ಲಿ ನನಗೆ ಬರ್ತಾ ಇರ್ತಕ್ಕಂಥ ಭಾಗ ನನಗೆ ಸರಿಯಾಗಿದೆಯಾ, ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಭಗವಂತ ಜೊತೆಲಿ ಇರ್ತಾನೆ. ಗಡಿಯಾರ ನೋಡ್ಕೊಂಡು ಕೆಲಸ ಮಾಡ್ತಾರಲ್ಲ, ಗಡಿಯಾರ ನೋಡ್ಕೊಂಡು ಊಟ ಮಾಡ್ತಾರಲ್ಲ, ಗಡಿಯಾರ ನೋಡ್ಕೊಂಡು ಮಲ್ಕೋತಾರಲ್ಲ, ಇವರಿಗೆ ಭಗವಂತ ಯಾವ ಕಾರಣಕ್ಕೂ ಹತ್ರ ಬರಲ್ಲ. ನಮ್ಮ ಗಡಿಯಾರ ನೋಡ್ಕೊಂಡು ನಾವು ಬದುಕಬೇಕು. ನಾವು ಗೋಡೆ ಮೇಲಿರೋ ಗಡಿಯಾರ ನೋಡ್ಕೊಂಡು ಬದುಕ್ತಾ ಇರೋದು. ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಾ ಇರೋದು. ಯಾಕೆಂದರೆ ಸಮಯ ಪ್ರಜ್ಞೆ ನಮಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ಈ ಕಾರಣದಿಂದಾಗಿ ಭಗವಂತ ನಮ್ಮೊಟ್ಟಿಗೆ ಇರಲ್ಲ. ನಮ್ಮೊಟ್ಟಿಗೆ ಇಲ್ಲ ಅಂದರೆ ನೀವು ಹುಡ್ಕೊಂಡು ಯಾಕೆ ಹೋಗ್ತೀರಾ? ಅಲ್ಲಿಗೆ ಹೋಗ್ಬೇಕು, ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು, ತಿರುಪ್ತಿಗೆ ಹೋಗ್ಬೇಕು ಅಂದರೆ ಯಾತ್ರಾ ಸ್ಥಳಕ್ಕೆ ಹೋಗಬಾರ್ದು ಅಂತ ಹೇಳ್ತೀರಾ, ತಪ್ಪ ಅದು ಬೇರೆ ತಿಳ್ಕೊಂಬಿಟ್ಟಿರ. ಆಮೇಲೆ ಆದರೆ ನೀವು ಅರ್ಥನೇ ಮಾಡ್ಕೊಳ್ಳದೆ ನೀವು ಎಲ್ಲಿ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದ್ರೂ ಆಗಲ್ಲ. ಈ ಸತ್ಯ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶ. ಆರೋಗ್ಯ ಅಂತಕ್ಕಂಥದ್ದು ಅದರ ರಹಸ್ಯ ಯಾವುದು ಅಂದರೆ ಭಗವಂತನೇ ಆರೋಗ್ಯ. ಹೆಲ್ತ್ ಇಸ್ ಅ ವೆಲ್ತ್. ಹೌದೇನಮ್ಮ? ಕರೆಕ್ಟಾಗಿ ಇಂಗ್ಲೀಷ್ ಹೇಳಿದ್ದೀನಾ? ಯಾಕೆಂದ್ರೆ ಇಂಗ್ಲೀಷ್ ಓದಿಲ್ಲ ನಾನು. ಆಮೇಲೆ ನಾನು ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಭಗವಂತ ಯಾರೋ ಒಬ್ಬರನ್ನ ಕಳಿಸ್ತಾರೆ, ಒಂದು ಮೆಸೇಜ್ ಕೊಟ್ಟು ಬಾ, ಈ ಸಮಾಜಕ್ಕೆ ಕೊಟ್ಟು ಹೋಗು, ಹಿಟ್ಟು ಕೊಟ್ಟು ಬಾ ಅಂತ ಇಲ್ಲಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿರೋದು. ಹಿಟ್ಟು ಕೊಟ್ಟು ಬಾ. ಏನಿಡಬೇಕು? ಒಳ್ಳೆಯ ಸಂಸ್ಕಾರವಂತ ಮಗುವನ್ನು ಭೂಮಿಯಲ್ಲಿ ಇಟ್ಟು ಅದನ್ನು ಸಮಾಜಕ್ಕೆ ಕೊಟ್ಟು ನೀನು ಬಾ ಅಂತ ಭಗವಂತ ಇಲ್ಲಿ ಕಳಿಸಿರೋದು. ನಾವು ಏನೋ ಒಂದು ಮಾಡಿ ಸಾಧನೆ ಮಾಡ್ತೀನಿ ಅಂತಾರೆ. ಅದೇನು ಸಾಧನೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ಏನೂ ಇಲ್ಲ, ಸಾವೇ ಸಾಧನೆ, ಇನ್ನೇನೂ ಇಲ್ಲ. ಆತ್ಮಹತ್ಯೆನೇ ಸಾಧನೆ. ಇದು ನಮ್ಮ ದೇಶದಲ್ಲಿ 40% ಶುರುವಾಗಿದೆ. ಬೆಳಗಿಂದ ಸಾಯಂಕಾಲ ತನಕ ಬರೀ ಕೊಲೆ, ಸುಲಿಗೆ, ಆತ್ಮಹತ್ಯೆ, ದರೋಡೆ ಇಷ್ಟೇ ನಡೀತಾ ಇದೆ. ಅಂದಮೇಲೆ ಮಕ್ಕಳ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ? ಹೆಣ್ಣಿರ್ಬೋದು, ಗಂಡಿರ್ಬೋದು. ಇದಕ್ಕೆಲ್ಲ ಕಾರಣ ನಮ್ಮ ಮೂಲ ಸಿದ್ಧಾಂತ ಕೆಡಿಸಿರುವ ಕಾರಣ ದೇವರನ್ನ ಮಾಡಿದ್ರೆ ನಿಮ್ಗೆಲ್ಲವೂ ಸಿಗುತ್ತೆ ಅಂತ ಹೇಳ್ತಕ್ಕಂತಹ ನಾಸ್ತಿಕರು ಇದ್ದಾರಲ್ಲ, ಬಾಯಲ್ಲಿ ಹೇಳೋದು ದೇವರು ಮಾಡಿ ಅಂತ. ಇದು ನಾಸ್ತಿಕರ ವಿಚಾರ ಆಗತ್ತೆ. ಸರಿಯಾದ ರೀತಿ ಹೇಳಬೇಕಾದ್ರೆ ಭಗವಂತ ನಮ್ಮ ಭೂಮಿಗೆ, ಭೂಲೋಕಕ್ಕೆ ಪ್ರೀತಿ ವಾತ್ಸಲ್ಯ ಭೂಲೋಕದಲ್ಲಿದೆ ಅಂತ ಮಗುವಿನ ರೂಪದಲ್ಲಿ ಹುಟ್ಟುತ್ತಾನೆ ಅಂತ ಹೇಳುತ್ತೆ. ಭಗವಂತ ಯಾವ ರೂಪದಲ್ಲಿ ಹುಟ್ಟುತ್ತಾನೆ? ಮಗುವಿನ ರೂಪದಲ್ಲಿ ಭೂಲೋಕದಲ್ಲಿ ಹುಟ್ಟುತ್ತಾನಂತೆ. ಪ್ರೀತಿ ವಾತ್ಸಲ್ಯ ತುಂಬ ಚೆನ್ನಾಗಿದೆ ಭೂಲೋಕದಲ್ಲಿ ಅಂತ ಹೇಳಿ. ಅದಕ್ಕೆ ಉದಾಹರಣೆ ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ
ಆ ರೂಪದಲ್ಲಿ ಹುಟ್ಟಿರ್ತಕ್ಕಂಥ ಆದರ್ಶ ಪುರುಷನಾಗಿ ಶ್ರೀರಾಮ ಇವತ್ತು ಭಗವಂತನ ರೂಪದಲ್ಲಿ ಪ್ರಜ್ವಲಿಸ್ತಾ ಇರ್ತಕ್ಕಂಥ ಇಡೀ ಭಾರತ ದೇಶದಲ್ಲಿ ಅಷ್ಟರ ಮಟ್ಟಕ್ಕೆ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ಆದರ್ಶ ಪುರುಷ ಶ್ರೀರಾಮ. ಮನುಷ್ಯನಾಗಿ ಹುಟ್ಟಿ ಭಗವಂತನ ರೀತಿಯಲ್ಲಿ ಪರಿವರ್ತನೆ ಮಾಡಿರ್ತಕ್ಕಂಥ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂತಹ ಶ್ರೀರಾಮ, ಭಗವಂತನೇ ಹುಟ್ಟಿರ್ತಕ್ಕಂಥ ಶ್ರೀಕೃಷ್ಣ, ಇವರಿಬ್ಬರು ಬಿಟ್ಟು ಇನ್ಯಾರೂ ಇಲ್ಲ ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ಮಾಹಿತಿ. ಆ ಉದ್ದೇಶಕ್ಕೋಸ್ಕರವಾಗಿ ರಾಮ ಕೃಷ್ಣ ಅಂತಕ್ಕಂಥದ್ರಲ್ಲಿ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೊಳೆ ನಾಶವಾಗಿ ನಿಮ್ಮ ಮನಸ್ಸಿಗೆ ನಾನು ಏನು ತಿಳ್ಕೋಬೇಕು ಅನ್ನೋ ಸತ್ಯವನ್ನು ಅರ್ಥ ಮಾಡಿಸೋದಕ್ಕೆ ಅವರಿಬ್ಬರು ಸಾಕಾಗುತ್ತೆ ಅಂತ. ಯಾಕೆ ಅವರಿಬ್ಬರು ಲೆಕ್ಕಾಚಾರ ಹಾಕೋಬೇಕಂದ್ರೆ ಉಸಿರನ್ನು ತೆಗೊಳ್ತಕ್ಕಂಥದ್ದು, ಉಸಿರನ್ನು ಬಿಡ್ತಕ್ಕಂಥದ್ದು, ಇದು ಎರಡು. ಆಹಾರ ತಗೊಳ್ತಕ್ಕಂಥದ್ದು, ಆಹಾರ ಹೊರಗೆ ಕಳಿಸ್ತಕ್ಕಂಥದ್ದು, ಇದು ಎರಡು. ಮತ್ತೆ ಅದನ್ನು ಪಚನ ಮಾಡಿ ದೇಹಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಈ ಒಟ್ಟು 6 ದೋಷಗಳು ನಮ್ಮನ್ನು ಪೂರ್ಣವಾಗಿರ್ತಕ್ಕಂತಹ ಚಿಂತೆ ಮಾಡೋದಕ್ಕೆ ಕಾರಣವಾಗಿದೆ. ಈ 6 ದೋಷಗಳು ಪ್ರತಿ ಮಗುವಿನಲ್ಲೂ, ಪ್ರತಿ ಜಾತಿಯಲ್ಲೂ, ಪ್ರತಿ ಧರ್ಮದಲ್ಲೂ ಇರ್ತಕ್ಕಂಥ ಸತ್ಯ. ಈ ಸತ್ಯವನ್ನು ತಿಳ್ಕೊಂಡ್ರೆ ಮಕ್ಕಳಿಗೆ ಒಳ್ಳೆ ದಾರಿಯನ್ನು ಕಳಿಸೋದಕ್ಕೆ ತಂದೆ ತಾಯಿಗಳು ಮೊದಲು ಇದನ್ನು ಪ್ರಯತ್ನ ಮಾಡಿ ಪರಿವರ್ತನೆ ಮಾಡಬೇಕು. ನಮ್ಮಲ್ಲಿ ಇರ್ತಕ್ಕಂಥದ್ದು ನಿವೃತ್ತಿ ಆಗಬೇಕು. ನಾವು ಪ್ರವೃತ್ತಿ ಮಾಡ್ಕೋತಾ ಇದ್ದೀವಿ. ನಿವೃತ್ತಿಗೆ ಅರ್ಥ ಏನು, ಪ್ರವೃತ್ತಿಗೆ ಅರ್ಥ ಏನು ಅಂತ ಸಂದರ್ಭ ಸಿಕ್ಕದಾಗ ಹೇಳೋಣ ಅಂತ ಪ್ರಯತ್ನ ಮಾಡಿ ಈ ದಿನದ ಎಷ್ಟರ ಮಟ್ಟಕ್ಕೆ ನೀವು ಈ ವಿಚಾರಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದೀರಾ, ಎಷ್ಟು ಪಾಲನೆ ಮಾಡ್ತೀರಾ. ಮಕ್ಕಳ ಮೇಲೆ ದಯವಿಟ್ಟು ಕಂಪ್ಲೇಂಟ್ಗಳನ್ನು ಮಾಡೋದು, ಗಂಡನ ಮೇಲೆ ಕಂಪ್ಲೇಂಟ್ ಮಾಡೋದು, ಗಂಡ ಹೆಂಡತಿ ಮೇಲೆ ಕಂಪ್ಲೇಂಟ್ ಮಾಡೋದು, ಈ ವಿಚಾರವನ್ನು ಮಾಡಬಾರ್ದು. ಕಣ್ಣಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಬೆಳಕಿನ ವಿಚಾರವನ್ನು ಸ್ವಲ್ಪ ಮುಂದೂಡಬೇಕಾಗತ್ತೆ. ಕಾರಣ ಸಮಯ ಇಲ್ಲ. ಆ ಬೆಳಕಿನಿಂದ ಮನೆ ಇರ್ತಕ್ಕಂಥ ದಿಕ್ಕಿಗೂ, ಮನೆಯಲ್ಲಿರುವ ದಿಕ್ಕಿಗೂ, ಮಗು ಹುಟ್ಟಿದ ಕಣ್ಣಿನ ದೃಷ್ಟಿಗೂ ಎಷ್ಟು ಮಟ್ಟಿಗೆ ಸತ್ಯ ಅರ್ಥ ಮಾಡ್ಕೊಂಡಿದೆ ಅಂತಕ್ಕಂಥ ಸತ್ಯ